ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು. ಇವತ್ತು ಪ್ರವೀಣನ ಹೊಟ್ಟೆಗೆ ಊಟ ಹಾಕಿದರೆ ನನ್ನ ಸ್ವಾಮಿ, ಇದೇಲಿ ವಿಷಯ ಏನು ಅಂತ ತಿಳಿದೆ. ಗಂಟಲ ಒಳಗೂ
ಸಲುವಾಗಿ ಈ ರೀತಿ ಒದರ್ಕೊಂಡ್ರೆ ಏನು ಪ್ರಯೋಜನ? ಅದಕ್ಕಾದ್ರೂ ಏನು ಹೇಳಿ. ಊಟನೆಲ್ಲ ಒಟ್ಟಾಗಿ ನಮ್ಮ ಮನೆಗೆ ಬಂದು ಗಂಟು ಮೂಟಿಗಳನ್ನು ಕಟ್ಟಿ ನಮ್ಮನ್ನು ಹೊರಗೆ ಹಾಕಿದಾಗ ನಿನಗೆ ಆ ಬಂದ ಪ್ರಸಂಗದ ಅರಿವಾಗುವುದು. ಮನೆತನದ ಮಾನ ಮರ್ಯಾದೆ ಮಾಡುವಂತ ಅಂತಹ ಕಾರ್ಯ ಮಾಡುವುದಲ್ಲ ನನ್ನ ಮೈದುನ. ಅದೇನಾಗಿದೆ ಬಿಡಿಸಿ ಹೇಳಿ. ಇನ್ನ ಮೈದು ನನಗೆ ಶಿಕ್ಷಣ ಕಲಿಸಲೆಂದು ಹಗಲಿರುಳು ರಕ್ತ ಸುರಿಸಿದ ನನಗೆ ಅಪರಾಧದ ಬಲೆ ಕೊಡುತ್ತಿದ್ದಾನೆ. ಅವನೇನು ಶಿಕ್ಷಣ ಕಲಿಯಲೆಂದು ಕಾಲೇಜಿಗೆ ಹೋಗ್ತಾನೆ. ಕುದಿಯುತ್ತಿರುವ ತರುಣ ರಕ್ತದ ಮರವೇರಿ ಕಂಡವರೇ ಜಗಳ ಮಾಡಿ ನನ್ನ ಮನೆತನದ ಮರ್ಯಾದೆಯನ್ನು ಹಾಳು ಮಾಡುತ್ತಿದ್ದಾನೆ. ನೋಡಿ, ಮನೆತನದ ಮಾನ ಮರ್ಯಾದೆಯನ್ನು ಮಾರುವಂತ ಕೆಟ್ಟ ವ್ಯಕ್ತಿಯಲ್ಲ ನನ್ನ ಮೈದುನ. ಹಾಗೆ ಮಾಡಲು ಅವನಿಗೇನು ತಲೆ ಕೆಟ್ಟಿಲ್ಲ. ನೋಡಿ, ಅವನೇನಾದ್ರೂ ತಪ್ಪು ಮಾಡಿರ್ಬೇಕು. ಅದಕ್ಕಾಗಿ ಇವನು ಅವನ ಮೇಲೆ ಕೈ ಎತ್ತಿರಬೇಕು. ಅದಕ್ಕಾಗಿ ಅವನ ಮೇಲೆ ತಪ್ಪು ಹೊರಿಸೋದು ಸರಿಯಲ್ಲ. ಮೊದಲು ನೀವು ವಿಚಾರ ಮಾಡಿ. ದೊಡ್ಡವರು ತಪ್ಪು ಮಾಡಿದ್ರೆ ಅದೇ ಸರಿ ಅಂತ ಊರ್ ಜನರೆಲ್ಲ ಒತ್ತಿ ಹೇಳ್ತಿರುವಾಗ ನೀನೇನು ಮಾಡಿದಿ? ಗುರುಗಳಿಗೆ ಗುರುರೆಂದು ಎದ್ದ ಮೇಲೆ ಅವರ ತಲೆ ಹೊಡೆದು ರಕ್ತ ಸುರಿಸಿದ್ದಾನೆ. ನೋಡಿ, ತಪ್ಪು ಮಾಡಿದಾಗ ಹಿರಿಯರು ಅಷ್ಟೇ, ಕಿರಿಯರು ಅಷ್ಟೇ, ಎಲ್ಲರಿಗೂ ಶಿಕ್ಷೆ ಆಗ್ಲೇಬೇಕು. ನೋಡಿ, ಅಂಥ ಮಾನವರನ್ನು ತಡೆಗಟ್ಟಲು ನನ್ನ ಮೈದನ ಒಂದು ಹೆಜ್ಜೆ ಮುಂದಿಟ್ಟು ಅವರ ಕೆನ್ನೆಗೆ ಪೆಟ್ಟು ಕೊಟ್ಟಲೇಬೇಕು. ಆದ್ರೆ ಅದನ್ನೇ ತಪ್ಪು ಅಂತ ಹೇಳೋದು ಸರಿಯಲ್ಲ. ನೋಡಿ, ಮಾನ ಮಾರುವ ಅಂತಹ ಮಾನಗೆಡಿಗಳಿಗೆ ಮಾನ ಕಲಿಸಲು ಹೋದ ನನ್ನ ಮೈದುನ ಅವರ ಜೊತೆ ಇನ್ನೊಬ್ರೇನಾದ್ರೂ ಇದ್ದಿದ್ರೆ ಅವರ ಪ್ರಾಣವನ್ನೇ ತೆಗೆದುಕೊಂಡು ಬಿಡ್ತಾ ಇದ್ದ. ನನ್ನನ್ನು ರೊಚ್ಚಿಗೆ ಎಬ್ಬಿಸಬೇಡ. ಈಗ ಒಂದು ಮಾತು ಹೇಳ್ತೇನೆ, ಅವನನ್ನು ಉಪವಾಸ ಬಿಟ್ಟರೆ ಸರಿ, ಇಲ್ಲದಿದ್ದರೆ ಸ್ವಾಮಿ, ಪಾಪ ತಂದೆ ತಾಯಿಗಳನ್ನು ಕಳೆದುಕೊಂಡ ತಮ್ಮಲ್ಲಿ ನನ್ನ ಮೈದುನ. ಅವರನ್ನು ಸಾಕಿ ಬೆಳೆಸಿ ಅವರಿಗೊಂದು ದಾರಿಯನ್ನು ನೀವೇ ಹಚ್ಚಬೇಕಲ್ಲವೇ? ಪಾಪ, ಅವನನ್ನು ಕೈ ಬಿಟ್ರಿ ಅವನು ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ? ನೀವೇ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅವನಿಗೆ ಅನ್ನ ಹಾಕಲಾರೆ ಅಂತ ಹೇಳಬೇಡಿ. ನಿಮ್ಮ ಕೈ ಮುಗಿತೀನಿ. ಹಾಗೆಂದಿದ್ರು ಪರವಾಗಿಲ್ಲ ಬಿಡು. ಅತ್ತಿಗೆ, ನಿನ್ನ ಮಾತೃ ವಾತ್ಸಲ್ಯದ ಪ್ರೀತಿಯಿಂದಲೇ ಹೊಟ್ಟೆ ಭಾರವಾಗಿರುವಾಗ ಇಂಥ 100 ದಿನವೂ ಕೂಡ ಉಪವಾಸ ಕಳೆಯಬಹುದು. ಪ್ರವೀಣ, ಯಾಕಪ್ಪ ಎಲ್ಲರ ಜೊತೆನೂ ಜಗಳ ಮಾಡಿ ನಿಮ್ಮ ಮಣ್ಣದ ಕೋಪಕ್ಕೆ ಯಾಕೆ ಸರಿ ಆಗ್ತೀಯಾ ನೀನು? ಸಿಕ್ಕವ್ರ ಜೊತೆ ಜಗಳ ಮಾಡಿಲ್ಲಮ್ಮ, ನಮ್ಮ ಕಾಲೇಜ್ ಪ್ರೊಫೆಸರ್ ಜೊತೆ ಜಗಳ ಮಾಡಿದ್ದೇನೆ. ಕಳಿಸಿದ ಗುರುಗಳಿಗೆ ಹಾಗೂ ದೊಡ್ಡವರ ಜೊತೆ ಜಗಳ ಆಡುವ ನೀನು ನಾಳೆ ನನ್ನಿಂದ ಅವರು ಬಿಡುವುದಿല്ലെಂದು ಯಾರಿಗೆ ಗೊತ್ತು? ನನ್ನಿಂದ ಅಂತ ಹೀನ ಕಾರ್ಯ ಕನಸಿನಲ್ಲೂ ಕೂಡ ಮಾಡಲಾರೆಂಬ ಬುದ್ಧಿ ನನ್ನಲ್ಲಿದೆ ಅಣ್ಣ. ಪ್ರವೀಣ, ನಿಮ್ಮ ಪ್ರೊಫೆಸರ್ ಅಂತಹ ಕೆಟ್ಟ ಕಾರ್ಯ ಏನು ಮಾಡಿದ್ರಪ್ಪ? ಮತ್ತೇನ್ ಮಾಡ್ತಾರಮ್ಮ? ಮುದುಕರಾದು ಅವನ ಮೈಯಲ್ಲಿ ಹರಿಯದ ರಕ್ತ ಚಿಮ್ಮುತ್ತದೆ ಅಮ್ಮ. ಹಾಗಾದ್ರೆ ಅಂತಹ ಕೆಟ್ಟ ಕೆಲಸ ನೀನು ಪೆಟ್ಟು ಕೊಡುವಂತ ಕೆಟ್ಟ ಕೆಲಸ ಮಾಡಿದ್ರಿ ಅವರು? ನಾನಿಷ್ಟೇ ನಮ್ಮ ಕಟ್ಟಿಕೊಟ್ಟಿದ್ದು. ನಮ್ಮ ಕಾಲೇಜ್ ಕೆಲಸವನ್ನು ಮೊದಲು ಮಾಡಿ ಕಲಿಯುವ ಕುಮಾರಿಯರೆಲ್ಲರೂ ಇಟ್ಟು ಹಾಕಿದ್ದಾರೆ. ಅಲ್ಲಮ್ಮ, ಕಲಿಯ ಬಂದ ಹುಡುಗಿಯರನ್ನು ಪ್ರೈವೇಟ್ ತೆರೆದ್ರು ಪ್ರೇಮ ಪಾಠ ಆರಂಭಿಸಿದ ನಮ್ಮ ಪ್ರೊಫೆಸರ್ ಅನ್ನು ಹೊಡೆಯದೆ ಹಾಕಿಬಿಡುತ್ತಾರೆ. ನಮ್ಮ ದೊಡ್ಡವರ ದಂಡತನಕ್ಕೆ ಬುದ್ಧಿ ಹೇಳುವ ಸಾವರಿ ನಿನಗೆ ಆಗಬೇಕು. ಕೇವಲ ಸ್ವಾರ್ಥ ಜೀವನದಲ್ಲಿ ಜಯವಿದೆ ಎಂದು ತಿಳಿಬಾರ್ದಣ್ಣ. ಹಣದಾಸೆ ತೋರಿಸಿ ಬಡ ಹೆಣ್ಣು ಮಕ್ಕಳನ್ನು ಹಾಸಿಗೆ ಮೇಲೆ ಹೊಲಸಿ ಜನರಿಗೆ ನಮ್ಮಂತ ಭಯ ಬೇಕಣ್ಣ, ನಮ್ಮಂತ ಭಯ ಬೇಕು. ಇಂಥ ಅತ್ಯಾಚಾರಗಳನ್ನು ಬಯಲಿಗೆಳಲು ನಾಳೆ ನನ್ನ ನೌಕರಿಗೆ ನೋಟಿಸ್ ಕೊಟ್ಟು ನನಗೆ ಮನೆಗೆ ಕಳಿಸಿದಾಗಲೇ ಆವಾಗ ನಿಮ್ಮಿಬ್ಬರಿಗೆ ಬರುವುದು ಬುದ್ಧಿ. ಅನ್ಯಾಯವೇ ಜೀವನದ ಮೂಲಾಧಾರವೆಂದು ತಿಳಿದ ಹಣವಂತರಲ್ಲಿ ದುಡಿಯುವುದಕ್ಕಿಂತ ಭಿಕ್ಷೆ ಬೇಡಿ ಹೊಟ್ಟೆ ಉರಿದುಕೊಳ್ಳುವುದು 1000 ಪಟ್ಟು. ಪ್ರಪಂಚದ ಪ್ರತಿ ಮಾನವರಲ್ಲಿ ಒಂದೇ ಜೀವ, ಒಂದೇ ರಕ್ತ ನೆಲೆಯಾಗಿರುವಾಗ
ನಮ್ಮ ಹೆಣ್ಣು ಮಕ್ಕಳ ಮೇಲಿರುವ ಹೆಮ್ಮೆಯನ್ನೇ ಪರಸ್ತ್ರೀಯರ ಮೇಲಿದ್ರೆ ಮಾತ್ರ ಅವರು ಕೂಡ ಮಾನವತೆಯರಾಗಿ ಒಂದು ವೇಳೆ ನಮ್ಮಿಬ್ಬರು ಪಾಲಿಗೆ ಒಬ್ಬರು ಸೋದರಿದ್ದು ಒಬ್ಬ ಕಾಮಕರು ಅವರ ಮೇಲೆ ಕೈ ಮಾಡಿದ್ರೆ ನೀನು ಸುಮ್ಮನೆ ಬಿಟ್ಟಿದೆಯಾ? ದೊಡ್ಡವರು ಎಂಬ ಬಡವರು ಎಂಬ 4 ಅಕ್ಷರಗಳ ಅರ್ಥ ನಿನಗಿನ್ನೂ ಗೊತ್ತಿಲ್ಲಪ್ಪ. ತಲೆ ತಗ್ಗಿಸಿ ತಿರುಗನಂತೆ ಸಲಾಂ ಬಿದ್ದು ಶ್ರೀಮಂತರ ಸೇವಕರಾಗಿ ನಾವು ಬಾಳಬೇಕಪ್ಪ. ಅಂದಾಗ ಈ ಭೂಮಿಯವರ ಬದುಕಲು ಆ ಭಗವಂತ ದಾರಿ ತೋರಿಸ್ತಾನಪ್ಪ. ಬಡವರಾಗಿ ಬದುಕೆಂದು ಹೇಳಲ್ಲ ಭಗವಂತನ ಬುದ್ಧಿ ಕೆಟ್ಟಿಲ್ಲಣ್ಣ. ಬಡತನ ಸಿರಿತನ ಎಂಬ ಭೇದ ಮಾಡಿದ ಭಗವಂತನೆಂಬ ಭ್ರಮೆ ನಮ್ಮ ಬಾಳಿಗೆಂದು ಬೆಂಕಿ ಹಚ್ಚಾಗ್ತದೆ. ಸಜ್ಜನ ಸಂಪನ್ನನಾದರೆ ಈ ಕಲಿಕಾಲದಲ್ಲಿ ಕುಡಿಲಿಕ್ಕೆ ನೀರು ಕೂಡ ಸಿಗುವುದಿಲ್ಲ. ಅಂಜಿ ನಡೆಯುವ ನಾವೆಲ್ಲ ಒಂದಾಗಿ ಮುಂದೆ ಬಂದಾಗ ಮಾತ್ರ ಮಾಯವಾಗುವುದನ್ನ ಬಡತನ ಸಿರಿತನ ಎಂಬ ಭೇದ. ಬಡವರ ಸಿಟ್ಟು ದವಡೆಗೆ ಮೂಲ. ನಾವೆಷ್ಟೇ ಮಾಡಿದ್ರು ಆ ಶ್ರೀಮಂತ ಎದುರು ನಮಗೆ ನಿಲ್ಲೋಕಾಗೋದಿಲ್ಲ. ಯಾಕೆಂದ್ರೆ ಬಡತನದಲ್ಲಿ ಹುಟ್ಟಿದ ಮೇಲೆ ದಿನನಿತ್ಯವೂ ಹೋರಾಟದ ಬದುಕನ್ನು ನಾವು ನಡೆಸಲೇಬೇಕು. ಅಂದಾಗ ಮಾನ ಮರ್ಯಾದೆಯಿಂದ ಬದುಕಲು ಸಾಧ್ಯ. ನೀನು ಕೂಡ ಅಣ್ಣನಂತೆ ಮಾತಾಡ್ತಿಲ್ಲಮ್ಮ. ಇದೇ ಅಲ್ಲವೇ ನೀನು ನೋಡುತ್ತಿರುವ ಸ್ವಾರ್ಥ ಸಮಾಜ. ಕಾಲಗತಿಸಿದಂತೆ ಸ ಎಂಬುದು ಸದ್ದು ಹೋಗಿ ಬರೀ ಮಜಾ ಮಜಾ ಎಂಬ 2 ಅಕ್ಷರ ಮಾತ್ರ ಉಳಿದಿದೆಯಮ್ಮ ಈ ಹಾಳು ಸಮಾಜದಲ್ಲಿ. ಬಡವನ ಕುಡಿಯುವ ನೀರಿಗೂ ಕೂಡ ಬೆಲೆ ಕಟ್ಟ ಹತ್ತಿದೆಯಮ್ಮ ಈ ಬೇಕು ಸಮಾಜ. ಅಂದ ಮೇಲೆ ನಮ್ಮಂತರು ಯಾಕೆ ಮಾಡಬಾರ್ದಮ್ಮ ಈ ಸಮಾಜದ ಸಮಾಧಿಯನ್ನ? ಸಾಕು ಮಾಡು ನಿನ್ನ ಹಿತ ನುಡಿಯ ನಾಟಕವನ್ನ. ಪ್ರವೀಣ, ಸುಮ್ಮನಾಗ್ಬಿಡಪ್ಪ. ನೀವು ಸುಮ್ಮನಾಗ್ಬಿಡಿ. ನಡೆಯಪ್ಪ, ಊಟ ಮಾಡ್ಬೇಕು. ನನಗೆ ಊಟ ಯಾರಿಗ ಹಾಕುವ ಊಟ? ಸಿಗುವ ಅನ್ನಕ್ಕೆ ಮಣ್ಣು ಹಾಕುವ ಈ ಹೇಸಿ ಉಂಬನಿಗೆ ಊಟ ಹಾಕಿದರೆ ನನ್ನ ಆಣೆಯಾಗಿದೆ ನಿನಗೆ. ಸ್ವಾಮಿ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನೀವು ಸ್ವಲ್ಪ ಸುಮ್ಮನೆ ಇರಿ. ಪ್ರವೀಣ, ಅದನ್ನೆಲ್ಲ ಬರ್ಬಿಡು. ಬಾರಪ್ಪ, ಊಟ ಮಾಡು. ಹಳಬೇಡ ಮಾತಿಗೆ ಹಣ್ಣೆ ಕೊಟ್ಟೆ ಶಿಕ್ಷೆ ಅನುಭವಿಸಲು ನಾನು ಸದಾ ಸಿದ್ಧನಿದ್ದೇನೆ. ಆದರೆ ನನ್ನನ್ನು ಬಿಟ್ಟು ನೀವಿಬ್ಬರು ಊಟ ಮಾಡೋದಿಲ್ಲವಲ್ಲ, ಅದಕ್ಕಾಗಿ ನಾನು ಮರಳುತ್ತಿದ್ದೇನೆ. ಹೋಗಲಿ ಬಿಡಮ್ಮ, ಸ್ವಲ್ಪ ಕುಡಿಯಲಿಕ್ಕೆ ನೀರು ಕೊಟ್ಟು ಬಿಡು. ಆ ನೀರಿನಲ್ಲೇ ನಾನು ಈ ದಿನ ಕಳೆಯುತ್ತೇನೆ. ಪ್ರವೀಣ, ಪ್ರವೀಣ, ಈಗಮ್ಮ ಬತ್ತೇಗಮ್ಮ ಕಣ್ಣೀರು ಹಾಕ್ತೀಯಾ? ನೋಡಮ್ಮ, ನೀನ್ ಹೀಗೆಲ್ಲ ಕಣ್ಣೀರು ಹಾಕಿದ್ರೆ ಅರೆ ಕ್ಷಣ ಕೂಡ ನಾನು ಇಲ್ಲಿ ಇರುವುದಿಲ್ಲಮ್ಮ. ನಾನು ಬರ್ತೀನಮ್ಮ. ಅವ್ನು ಹೋಗ್ತಾ ಇದ್ದಾನೆ. ಅವ್ನು ಕರೀರಿ. ಅಣ್ಣ 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 ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮಿದೆಯೊಳಗೆ ನಮ್ಮೊಳಗೆ ನಮ್ಮೆದೆಯೊಳಗೆ ಸಾವಿರ ಕನಸು ಇದೆ. ಕನಸೊಳಗೆ ಈ ಮನಸೊಳಗೆ ಆ ನಿರ್ಮಲ ಪ್ರೇಮವಿದೆ. ಅಣ್ಣ ಅಣ್ಣನಮ್ಮ ಇವರು ನಮ್ಮ ದೇವರು. ಕೋಟಿ ಜನ್ಮ ಬಂದರು ಕೋಟಿಗೊಬ್ಬರು. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ.
ಬದುಕನಲ್ಲಿ ನಮಗಳಿಗೆ ಬದುಕು ಅಣ್ಣ ಅಲ್ಲ ಅಣ್ಣ ಇವನು ನಮ್ಮ ದೇವರು ಕೋಟಿ ಜನ್ಮ ಬಂದರು ಕೋಟಿಗೊಬ್ಬರು ತಿಂಗಳ ಬೆಳಕಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ ದೇವರೇ ಬಂದರೆ ನಾಚಲೇಬೇಕು ಸ್ವರ್ಗವೇ ನಮ್ಮಿ ಸಂಸಾರ ತಿಂಗಳ ಬೆಳಕಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ ದೇವರೇ ಬಂದರು ನಾಚಲೇಬೇಕು ಸ್ವರ್ಗವೇ ನಮ್ಮಿ ಸಂಸಾರ ಬರ್ರಿ. ಅಣ್ಣ ತಮ್ಮಂದಿರು, ನನ್ನ ಹೆಂಡತಿ ನನಗೆ ಸುತ್ತ ತರ್ತೀರಾ? ಬರ್ರಿ, ಊಟ ಮಾಡೋಣ. 3 ವರ್ಷ ಆಯ್ತು ಮಾಡ್ಕೊಂಡು ಹೆಂಡತಿ ಮನೆಗೆ ಬರಬಾರ್ದು ಅಂದ್ರೆ ಏನ್ ನನ್ನ ಕರ್ಮ ಇದ್ದಿತ್ತು ಅಂತ ಅಲ್ಲ ಇದ್ದೂ ರಕ್ಕದ ಮಗಳನ್ನೇ ನನಗೆ ತಂದು ಮದುವೆ ಮಾಡಿ ನಮ್ಮಪ್ಪ ಸತ್ತಾದ ಅಲ್ಲ ನಾನು ಸಹಿತ ದಿನಕ್ಕೆ 3 ಸಲ ಕರಿಯಾಕ ಹೋಗ್ತೀನಿ ಕರಿಯಾಕ ಹೋಗಕ್ಕೆ ಒಮ್ಮೆ ಹಂಗ ಬರೋದಾಗೈತಿ ಅಲ್ರಿ ಅಲ್ಲ ನಮ್ಮ ಮಕ್ಕಳಿಗೆ ಯಾಕೆ ತಿಳ್ಬಾರ್ದು ಅಂತೀವಿ ಅಲ್ಲ ಹೆಣ್ಮಕ್ಕಳನ್ನ ಮನ್ಯಾಗ ಬಿಡೋದಂದ್ರೆ ಹಾಲ್ನಾಗ ಉಪ್ಪು ಹಾಕ್ತಾಗ್ರಿ ಏನ ಕೃಷ್ಣ ಗೊತ್ತಾಯ್ತದೆ ಅಲ್ಲ ಹರಿಯ ಹೆಣ್ಮಕ್ಕಳನ್ನ ಮನ್ಯಾಗ ಇಟ್ಕೊಂಡು ಕುಂತಾಗ ನಮ್ಮ ಅಕ್ಕ ಅವಳಿಗೆ ಸ್ವಲ್ಪ ಬುದ್ಧಿ ಐತಂದ್ರೆ ಏನಾಗಲಿ ಇವತ್ತು ಕರಿಯಾಕ ಹೋಗ್ತೀನಿ ಈಗ ಹೋಗಿ ಅಕ್ಕನ ಕಾಲ್ ಹಿಡಿತೀನಿ ಕಳಿಸ್ಕೊಡವ ಎಕ್ಕ ಅಂತ ಹಿಡಿತೀನಿ ಅವ್ರ ಕಾಲು ಕರ್ಕೊಂಡು ಬರ್ತೀನಿ ಒಂದು ಬೇಷಾತು ಇಲ್ಲ ಅಂದ್ರೆ ಮುಂದಿನ ಮಾತು ಮುಂದೆ ಇತ್ಲಾಗ ಹೊಂಟೈತಲ್ಲ ನಮ್ಮ ಗಂಗಿ ಸವಾರಿ ಮೂಗು ಮುರಿತಿ ಸ್ವಲ್ಪ ಸಾವಕಾಶ ಮುರಿ ಎಲ್ಲ ಕಿತ್ತು ಹೋಗಿ ಆ ಕೃಷ್ಣಾನಂದ ಕೆನ್ನೆಗೆ ಬಡ್ದಿದ್ದ ಅಲ್ಲ ನೀನ ಬಂದಿ ಬಾ ಚಲೋ ಆಯ್ತು ನಡಿ ಮನೆಗೆ ಹೋಗುದು ಮನೆಗೆ ಹೌದು ನೀ ಕರ್ತಿ ಅಂತೇಳಿ ಕಂಡು ಬರಾಕ ನನ್ನೇನು ಪರದೇಶಿ ಹೆಣ್ಣು ಅಂತ ತಿಳ್ಕೊಂಡು ನಿಮ್ ಮನೆಗೆ ಆ ಸುಡುಗಾಡ ಮನೆಗೆ ಇಡೀ ನಮ್ಮ ಮಕ್ಕ ನೋಡಿದ್ದು ಆ ಮನೆಗೆ ಬರಲ್ಲ ಅಂದ್ರೆ ಬರಲ್ಲ ನಾನು ಮನೆ ನೀ ಯಾಕೆ ಬಂದಿ ನನ್ನ ಮನೆಗೆ ನೋಡಿ ಸಾಕಾದ ಮೊಮ್ಮಗಳು ನೀನೆ ಅಲ್ಲವೇ ತಂಗಿ ಮಾಡ್ಕೊಂಡು ಗಂಡನ್ನ ಮರ್ತು ಮನೆಯ ನೀನು ತಾಯೋ ಅವ್ರ ಮನೆಯಾಗ ಕುಂತಿಯಲ್ಲ ನಿನ್ನ ಹೆಸರು ನಾನು ಹೈಕೊಳ್ಬೇಕೇನೆ ನೀ ಹೊಯ್ಕೊಂಡು ಶಾಪ ಊದಿ ಸತ್ರು ನಾನು ಆ ಮನೆಗೆ ಬರಲ್ಲ ಏನಾಯ್ತು ಆ ಮನೆಯಾಗ ಒಂದು ಬಂಗಾರನ ಒಂದು ಬೆಳ್ಳಿ ಒಂದು ಸೀರೆ ಒಂದು ಕುಬಸ ಏನೈತಿ ಈಗಿನ ಹಳೆ ತೋಟ ಒಂದು ಬಿಟ್ಟ ಏನು ಗೊತ್ತಿಲ್ಲ ಬರಲ್ಲ ಅಂದ್ರೆ ಬರಲ್ಲ ಅದೇನ್ ಮಾಡ್ಕೊಂಡು ಜಾಡ್ಕ ಹೋಗ ಸುಡುಗಾಡ ಮನೆಗೆ ಗಂಗೆ ಏನ ಬಾಯ್ ಬಿಗಿ ಹಿಡಿದು ಮಾತಾಡು ನೀನು ಹಂಗ ಹಿಂಗ ಅಂದ್ರೆ ಕೆಲಸ ಫರಕ್ ಹಾಕೈತಿ ನೋಡು ಅಲ್ಲ ವರ್ಕ್ ಮಾಡಿ ಮದುವೆ ಮಾಡೋ ಮುಂದ ನೀ ಏನು ನಿದ್ದೆ ಮಾಡಾಕತ್ತೀನಿ ಏನ ನೀವು ಅವಾಗ ಹೇಳ್ಬೇಕಾಗಿತ್ತು ನಾನು ಇನ್ನು ಇವನನ್ನು ಒಳ್ಳೆ ಅಂತೇಳಿ ಅವಾಗೇನು ಹಾಕೊಂಡಿದ್ದೆ ಬಾಯಾಗ ಮುಟ್ಟಿ ನನಗೇನು ಗೊತ್ತಿತ್ತು ಈಗಿನ ಕತೆ ಹಿಂಗೈತಿ ಅಂತ ಹೇಳಿ ಹೆಂಗೈತಿ ಅಲ್ಲ ನಾ ಮದುವೆ ಮಾಡೋ ಮೊದಲು ಹಂಗ ಮುಡ್ಕ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿಯಲ್ಲ ಏನ್ ಅವಾಗ ಏನ್ ಮಾಡ್ತಿದ್ದೆ ನೋಡು ನೀನೇನಾದ್ರ ಕಳ್ಳಿ ಪಿಳ್ಳಿ ಮಳ್ಳಿ ಅಂತ ಬೈದಿದ್ದ ಆದ್ರೆ ಈ ನಿನ್ನ ಮಳ್ಳಿ ಆಟ ಆಡ್ಸಿ ಕೈ ಬಿಡ್ತೇನೆ ಅಷ್ಟೇ ನಾನು ಏನು ತಿಳಿದಿದ್ದೀನ ಏನು ತಿಳ್ಕೊಂಡೇನೆ ನಾನು ಮಸ್ತ್ ತಿಳ್ಕೊಂಡ್ಬಿಟ್ಟನೆ ನೀನು ಮದುವೆ ಆದ ಗಂಡನ ಮರ್ತು ತವ್ರ ಮನೆಯಾಗ ತಲೆ ತಿರುಗುವ ಹೆಣ್ಣಂತೇಳಿ ಎಂದೋ ತಿಳ್ಕೊಂಡ್ಬಿಟ್ಟಿದೆ ಅಲ್ಲ ಅಕ್ಕನ ಮಗಳು ಇಂದಲ್ಲ ನಾಳೆ ದಾರಿ ಬರ್ತಾನಂತ ಕಾದ್ರ ಹಕ್ಕಿ ಹಾರಾಡ್ದಂಗ ಹಾರಾಡಕತ್ತೀನಿ ಹಳೆ ಬಳ್ಳಿ ನಡಿ ನೋಡು ನೀ ಏನ್ ಮಾಡಿದ್ರು ನಾ ಮನೆಗೆ ಬರಂಗಿಲ್ಲ ಅದ್ ಏನ್ ಮಾಡ್ತಿ ಮಾಡು ಅದೇನ ಕಡಿತೀಯೋ ಏನ್ ಕಡಿತೀಯೋ ನಾನು ನೋಡ್ತೀನಿ ಏನ್ ಮಾಡ್ತೀವಿ ಅಂತ ಹೋಗ ಏನ್ ಮಾಡ್ತೀನಿ ಪಡ ಕತ್ತೆಗೆ ನಾಲ್ಕು ಸತ್ತು ನಾಯಿ ಹೇಳ್ಕೊಂಡು ಹೋಗ್ತೀನಿ ಏನು ನನ್ನ ಹೊಡಿತೀಯ ಹೊಡಿ ಹಂಗಾರ ನಾನೇನು ಯಾರು ಇಲ್ಲ ಅಂತ ತಿಳ್ಕೊಂಡು ಏನೇನು ಹೊಡಿ ಹೆಂಗ್ ಹೊಡಿತೀನಿ ನಾನು ನೋಡ್ತೀನಿ ನನಗೆ ಹೋಗ್ಬೇಕಂತ ಹೋಗ ಅಜ್ಞಾನಿ ಗಂಡನಿಗೆ ಮುನ್ನಾಗಿಲ್ಲ ಅನ್ನಕತ್ತಿಯಲ್ಲಿ ಮಾರಿ ಕೆತ್ತು ಹಂಗ್ ಬಡ್ದೇನು ಮದುವೆ ಮಾಡಿಕೊಂಡು ಮಗಳನ್ನ ಮನ್ಯಾಗ ಕುಂತಾವಲ್ಲ ನಿಮ್ಮ ಅವ್ವಿ ಅವಳಿಗಿಲ್ಲ ಬುದ್ಧಿ ಅಲ್ಲ ಚಂದದ ಮಾತು ಹೇಳಿ ತವ್ರ ಗಂಡನ ಮನೆ ಕಳ್ಸೋದನ್ನ ಬಿಟ್ಟು ಹಂಗ ಮನ್ಯಾಗ ತಗೊಂಡು ಕುಂತಾವಲ್ಲ ನಿಮ್ಮವ್ವ ಗಂಗೆ ನೀ ಏನ ಹೇಳು ನೀ ನನ್ನ ಮನೆಗೆ ಬರ್ಬೇಕು ನೋಡು ಏನಾದ್ರು ನಮ್ಮ ಅವ್ಗೆ ಏನಾರ ಅಂದಿ ಅಂದ್ರೆ ಯಾಕ ನಮ್ಮ ಅವ್ವ ನಿನಗ ಮದುವೆ ಮಾಡಿ ಕೊಟ್ಟಾಳ ಅಂತೇಳಿ ಪಾಪ ಉಪಕಾರ ತಿನ್ಸಕತ್ತಿ ನಮ್ಮ ಅವ್ವಂದು ನೀನು ಏನಾರ ಅಂದಿ ಅಂದ್ರೆ ನಾ ಸರಿ ಇರಂಗಿಲ್ಲ ಮೊದ್ಲ ಹೇಳ್ತೇನೆ
ಏನು ಏನ್ ಬರಂಗಿಲ್ಲ 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 ನೀ ಬರಂಗಿಲ್ಲ ಬರಂಗಿಲ್ಲ ನೀ ನಿಮ್ಮ ಅವನ ಬರಂಗಿಲ್ಲ ಬರಂಗಿಲ್ಲ ಅಯ್ಯಯ್ಯೋ, ಬಡ- ಅಯ್ಯಯ್ಯೋ, ಯಾರು ಏನ್ ಬೆರ್ಕೆ ಹೆಣ್ಣತೀಯ ನೀನು ಏನ್ ಬಾಯಿ ಮಾಡಾಕತ್ತೀಯ ಒಂದು ಹೊಡೆದಿಲ್ಲ ನೀನುವರೆಗ ಹಂಗ ಬಾಯಿ ಮಾಡಾಕತ್ತಾಳ ಈ ಸುಮ್ಮನೆ ಹೆಣ್ಮಕ್ಳು ಒಬ್ಬರನ್ನ ಬಂದು ಬಿಡಿಸ್ಕೋಬೇಕಲ್ಲ ಇರಿ ಏನ್ ಬರಂಗಿಲ್ಲ ಬಾ ನನ್ನ ಮನೆಗೆ ಬಾ ಬಾ. ಮುರಾರೇ ಬಂದ ಮಗ ಬಂದ. ಯಮುನಾ ತೀರ ವಿಹಾರಿ ಈ ದೇವ್ರ ಗೋಪಿ ಮಾನಸ ಹಾರಿ ಚೌರಿ ಚೌರಿ ನರಿಯ ಸಿರೆ ಕದ ಹೃದಯ ಮನ್ವಾಗ್ಯದ ಕಳ್ಳರ ಕಳ್ಳ ಕೃಷ್ಣನು ಬಂದ ಮೋಹದ ಮುಡಿ ಹಾಕಿದ ಕೃಷ್ಣ ಮುರಾರೇ ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ ಹೊಳೆ 9 ಯಾರು ನಿಂಗ ಗಂಗು ಬಟ್ರೆ ಅಂದ ನೋಡ್ರಿ ಭಟ್ಟ ಅಲ್ಲ ಭಟ್ರು ಬಂದ್ರ ಬಿಟ್ಟು ಹೋಗ್ತೇನೆ ಅಂತ ತಿಳ್ಕೊಂಡೇನ ಏ ಇವನ ಬಾಯಾಗ ಬರೀ ದೇವ್ರ ಹೆಸರು ಮನಸ್ಸಿನಾಗ ಹೊಸ ಹೊಸ ಹೆಣ್ಮಕ್ಳು ಹೆಸರು ತಕಾಪಕ ಕುಣಿದ ಏನ ಬಾ ನೀ ಬರ್ತೀಯಿಲ್ಲ ಭಟ್ರೆ ನೀವು ಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ನೋಡ್ರಿ ಹೆಂಗ್ ಹೊಡಿಯಕತ್ತಾನ ಹೆಂಗ್ ಹೊಡ್ದಾನ ನೋಡ್ರಿ ಕಮ್ಯ ನಿಗ್ಯ ಹಾಗೆಲ್ಲ ಹಾದಿನ ಜಗಳ ಪಗಳ ಮಾಡಕ್ ಹೋಗ್ಬಾರ್ದು ಯಾಕೆ ನೀವು ನಾನು ಭಟ್ರು ಬಂದ್ರೆ ಬಿಡಿಸ್ಕೊಂಡು ಹೋಗ್ತಾ ಅಂತ ತಿಳ್ಕೊಂಡಿನ ಬಿಟ್ಟು ಹೋಗ್ತೀನಿ ಕರ್ಕೊಂಡೆ ಹೋಗೋಣ ಹಂಗಲ್ಲ ಕಮ್ಯ ನೀವು ಜಗಳ ಪಗಳ ಮಾಡ್ಕೊಳ್ಳೋ ಮನ್ಸಿ ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಬೇಡ ಭಾಳ ಮಂದಿ ಕಟ್ತಾರ ಸ್ವಲ್ಪ ಬಿದ್ನ ಹಿಡ್ಕೊಂಡು ಹೋಗಿ ಅಲ್ಲಿ ಕಾಳಿ ನದಿ ಮತ್ತೆ ಅರಬ್ಬಿ ಸಮುದ್ರ ಸಂಗಮ ಐತಿ ಅಲ್ಲಿ ಹೋಗಿ ಬೇಕಾದಂಗೆ ಜಗಳ ಪಗಳ ಮಾಡ್ಕೊಳ್ಳಿ ಬೇಕಾದ್ರೆ ಕುಸ್ತಿ ಮಾಡ್ಕೊಳ್ಳಿ ಬೇಕಾದ್ರೆ ಕಬಡ್ಡಿ 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 ಮಾಡ್ಕೊಳ್ಳಿ ಗಂಗು ಭಟ್ರೆ ನಿಮ್ಮ ಅವ್ವ ನನ್ಗೆ ಏನಿಲ್ಲವ ಏನಂತ ಭಟ್ರೆ ನನ್ನ ಮಗಳು ಖಾಲಿ ಆದಾಳ ಅವಳಿಗೆಲ್ಲಾರ ಒಂದ್ ನೋಡಿ ಹತ್ರಿ ಕೆಲ್ಸ ಕೆಲ್ಸ ಅದ್ಕ ನಾನು ಕೆಲಸ ಮಾಡ್ತಿರೋ ಶ್ರೀಮಂತರ ಮನ್ಯಾಗ ಒಂದೇ ಕೆಲಸ ನೋಡಿರ್ತೀನಿ ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು ನಾಳಿನ ಕೆಲ್ಸಕ್ಕೆ ನಿಜವಲ್ಲ ಭಟ್ರೆ ಅಯ್ಯಯ್ಯೋ ಹೇಳ್ರಿ ಈಗ ಸ್ವಲ್ಪ ಬುದ್ಧಿನ ನಾನು ಕಣ್ಣಲ್ಲ ಬಂದು ಮನೆ ಮಾಡಿ ಅಂತ ಹೇಳ್ಕೊಂಡು ಹೊಂಟು ಬಿಟ್ಟಿರ್ತಾರ ನೋಡ್ರಿ ಸ್ವಲ್ಪ ಬುದ್ಧಿನ ನಿಮ್ಗೆ. ಬುದ್ಧಿ ಹೇಳೋದಕ್ಕತ್ತಾಳ ಬುದ್ಧಿ 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 ನಾನೆಲ್ಲ ತಿದ್ದಿ 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 ಹೇಳ್ತೀನಿ ನೀನು ನಾನು ಹೋಗಿ ಬರ್ತೀನಿ ನೀನ್ ಹೋಗಿ. ಕರೆಕ್ಟಾಗಿ ಬುದ್ಧಿ ಹೇಳ್ರಿ ಅವ್ರಿಗೆ ಇನ್ನೊಂದ್ಸಲ ನಾನು ಕಂಡಲ್ಲಿ ಎಲ್ಲಾದ್ರೂ ನನಗೆ ನಡಿಗ್ ಬಾ ಅಂತ ಅಂದಿದ್ರೆ ನೋಡಿ ಹೇಳಿಲ್ಲ ಅಂದಿ ನೀವು ನಾ ಎಲ್ಲ ತಿಳಿಸಿದ್ದೆ ನಿಂಗೆ ಅಲ್ಲ ಅಲ್ಲ ನೀವೇನ್ ಶುರು ಮಾಡಿರಿ ಏನ ಆಕಿನ ತಿದ್ದಿ ಬುದ್ಧಿ ಹೇಳಿ ನಮ್ಮ ಮನೆ ಕಳಿಸೋದು ಅಂದ್ಬಿಟ್ಟು ನೀವೇನೋ ಅವ್ರ ತಾಯಿ ಹೇಳದಂತ ಏನೋ ಹಚ್ಚಿರಂತಲ್ಲ ಅವ್ನು ನೀನ್ ಹೆಂಡ್ತಿನ ಹೌದು ಆಕಿ ನನ್ನ ಹೆಂಡತಿ ಹೇಳ್ತೀನ ಹೌದು. ಅಲ್ಲ ಹೇಳ್ತಿ ಮತ್ತೇನ್ ಹೇಳ್ತೀನಿ ನಾನು ತಮ್ಮ ನಿಂಗೆ ಒಂದ್ ಕೆಲ್ಸ ಮಾಡು ಕೈಯಾಗ ಒಂದು ಮೈಕ್ ಹಿಡ್ಕೋ ಮತ್ ಸಂಧಿ ಗಲ್ಲಿ ಗಲ್ಲಿ ಓಡಿ ಹಿಡಿದು ಪ್ರಚಾರ ಮಾಡು ಈಕಿ ನನ್ನ ಹೆಂಡ್ತಿ ಈಕಿ ನನ್ನ ಹೆಂಡ್ತಿ ಈಕಿ ನನ್ನ ಹೆಂಡ್ತಿ ಏ ಮಂಗ್ಯಾನಂತವ್ನೆ ನಿಂಗೆ ಇದವ್ರ ಹುಟ್ಟಿನಿ ಇದವ್ರ ದೊಡ್ಡವನಾಗಿ ನಂಗ ಬುದ್ಧಿ ಆಡಕತ್ತೀನಿ ಏ ಮಗನ ಅಲ್ಲ ಗೊತ್ತಿತ್ತು ನೀವು ಈ ರೀತಿ ಅವಳಿಗೆ ಕೆಲಸ ಹಚ್ಚಾಕತ್ತೀರಲ್ರಿ ಅವ್ರವ್ವ ಹೇಳಿದ್ದಪ್ಪ ಅವ್ರವ್ವ ಬೇಕಾದ ಹೇಳ್ತಾ ನೀವು ಖಾಲಿ ಆದಾಳ ಹಚ್ಚು ಹಚ್ಚಿನಿ ಏನ್ ತಪ್ಪಾತು ಏನ್ ತಪ್ಪಾತ ಅಲ್ಲ ಬಡೋ ಹೆಣ್ಮಕ್ಳನ್ನ ತಿದ್ದು ಬುದ್ಧಿ ಹೇಳಿ ಅವ್ರ ಗಂಡನ ಮನೆ ಕಳಿಸೋದು ಅಂದ್ಬಿಟ್ಟು ಇದನ್ನ ಯಾವ ಹಚ್ಚಂದ್ರಿ ನಿಮಗ ಅಯ್ಯೋ ನಿಂಗೆ ಹೆಣ್ಮಕ್ಳು
ಬರ್ಬೇಕಾದ್ರೆ ಶ್ರೀಹರಿ ಪಾಂಡುರಂಗನ ಕೃಪಾ ಬೇಕಪ್ಪ. ಶ್ರೀಹರಿ ಪಾಂಡುರಂಗನ ಕೃಪಾ ಬೇಕಪ್ಪ. ಎಲ್ಲರಿಯೋ ಸಿರಿ ಹರಿಯೋ ಪಾಂಡುರಂಗ ಬಂದ್ರಿ ಮಾಡಪ್ಪ ಆಗ್ತಿರಪ್ಪ. ಲೇ ಮಗನಂತಾನೆ ಮಾಡ್ತಾನೆ ಸೀರೆ ಹರಿದು ಗೋತ್ರ ಹರಿದು ಎಲ್ಲ ಮುಗಿದ ಮೇಲೆ ಆಮೇಲೆ ಬಂದು ಮಾಡ್ತಾನೆ. ಯಾವ ನನ್ನ ಮಗನೇ ಸರಿಯಾಗಿ ಶ್ರೀ ಹರಿ ಪಾಂಡುರಂಗ ಹೇಳೋದ್ ಬಿಟ್ಟು ಏನೇನು ಹೇಳಕತ್ತಿಲ್ಲ ಮಂಗ್ಯನಂತಾನೆ. ಅಂದ್ರಿ ಭಟ್ರ ಏನಾದ್ರು ಅಲ್ಲ, ಇಷ್ಟು ಶಾಸ್ತ್ರ ಹೇಳೋರು ನೀವು. ನಮ್ಮಕ್ಕಿನ ಸರಿಯಾಗಿ ಬುದ್ಧಿ ತಿದ್ದಿ ಹೇಳಿ ನಮ್ಮ ಮನೆಗೆ ಕಳಿಸೋದಲ್ಲ ಬಿಟ್ಟು ಇದನ್ನ ಯಾಕೆ ಹಚ್ತಾ ಇದ್ದೀರಿ ನೀವು? ಹೆಣ್ಮಕ್ಳಿಗೆ ಬುದ್ಧಿ ಸ್ವಲ್ಪ ಮೊಂಡಿರ್ತೈತಿ, ಮೊಂಡಿ ಇರ್ತೈತಿ. ನಿಮ್ಗೆ ಗೊತ್ತಿಲ್ವಾ? ಹಿಂಗೆ ಬುದ್ಧಿ ಸ್ವಲ್ಪ ಮೊಂಡೈತಿ, ಸ್ವಲ್ಪ ತಿದ್ದಿ ಹೇಳ್ಬೇಕಾಗೈತಪ್ಪ. ಹ್ಯಾಂಗು ನಿಮ್ ಹೆಂಡತಿ ನಮ್ ಶ್ರೀಮಂತರ ಮನ್ಯಾಗ ಕೆಲ್ಸ ಕೊಟ್ಟಿರ್ತಾಳ, ಅದು ಅಲ್ದ ನನ್ ಕೆಳಗ ಕೆಲ್ಸ ಮಾಡಿರ್ತಾಳ. ನಾನೆಲ್ಲ ತಿದ್ದಿ ಬುದ್ಧಿ ಹೇಳ್ತೀನಿ ಆಯ್ತಾ? ಅವಳ ಬುದ್ಧಿ ಹೇಳಿ ನಮ್ಮ ಮನೆಗೆ ಕಳ್ಸಿ ಮತ್ತ ಅದನ್ನ ಬಿಟ್ಟು ಅವಳು ನಮ್ಮ ಬಡವರು ಬಾಳ ಮೂರ ಬರ್ತೀವಿ. ನೀ ಅದು ಚಿಂತೆ ಬಿಟ್ಟು ಬಿಡಪ್ಪ. ಚಿಂತೆ ಬಿಡು, ನನಗೇನು ಮಠ ಸೇರಂತೀರ? ತಮ್ಮ ನೀನ್ ಹೆಂಡತಿ ಸರಿಯಾಗಿ ಮನೆ ಬರ್ತಾಳೋ ಇಲ್ಲೋ ಅನ್ನೋ ಚಿಂತೆ ಮಾಡ್ಬಿಡು ಅಂತ ನಾನು. ಚಿಂತೆ ಬಿಟ್ಟು ಹೋಗಲ್ಲ. ಆಯ್ತಾಯ್ತ್ರಿ. ನಿಮ್ಮ ಮನ್ಯಾಗ ಚಾಟ ಐತೆ ಇಲ್ವೋ? ಇಲ್ಲ, ಗೋಧಡಿ ಐತಿ. ಮೊದಲಿನ ಸೀದಾ ಒಟ್ಟು ಮಾಡಿ ಹೊಲಿಸಿದ್ದ ಬೇಕಾದಿರ್ಲಿ. ಹೆಂಡತಿ ನೆನ್ಪು ಹಾಕ್ಬಿಡ್ಲೆ ಓದಿನ ತಲೆ ಮೇಲಿಂದ ಹಾಕೊಂಡು ಮಕ್ಕೊಂಡ್ಬಿಡು. ನಾನು ಮಲ್ತು ಮಲ್ಕೊಂಡ್ರು ಸಹಿತ ನೀವು ಎಚ್ಚರಲ್ಲೇ ನಿಮ್ ಕೆಲಸ ಮಾಡಿ ನನ್ನ ಹೆಂಡತಿನ ತಿದ್ದಿ ಬುದ್ಧಿ ಹೇಳಿ ನಮ್ಮ ಮನೆಗೆ ಕಳ್ಸಿ. ಮತ್ತೆ ನಾ ಬರ್ತೀನಿ. ನೀವು ಹೋಗಿ ನಾ ತಿದ್ದಿ ಸಫಾಯಿ ಮಾಡ್ತಿರ್ತೀನಿ ಆಯ್ತಾ? ಅಲ್ಲ, ರತಿ ಅಂತ ಹೆಣ್ಣು ಸತಿಯಾಗಿ ಬರ್ಬೇಕಾದ್ರೆ ಬಿಸ್ಲಾಗ ಬೆಣ್ಣೆ ಇಟ್ಟಂಗ ಅಂತೂ ಗಂಗು ಮನ್ಸು ಈ ನಿಂಗ್ಯಾನ ಮೇಲೆ ಇಲ್ಲ ಅಂದಂಗ ಏನ ಯಾಕಾಗೋಲ್ದೆ. ಇವ್ರನ್ನ ನನ್ನ ಒಳಗೆ ಹಾಕೊಂಡೆ ಆಮೇಲೆ ಅವಳ ಕಡೆಯಿಂದ ಇವನಿಗೆ ಸೋಡ್ ಚೀಟಿ ಕೊಟ್ಟು ಮುಂದೈತಲ್ಲ ತಂದಾನ ಈ ಅಂದ ತಂದಾನ ಸುಬ್ಬಾ ಭಟ್ರು ಅಂತ ಈ ಶ್ರೀಮಂತರ ಮನೆಯೊಳಗೆ ನಾನು ಕೆಲ್ಸಕ್ಕಿದ್ದೆ. ಕೆಲ್ಸಕ್ಕಿದ್ರು ಮನೆ ಜವಾಬ್ದಾರಿ ಎಲ್ಲ ನಂದರಿ. ಹಾಗಾದ್ರೆ ನನ್ಗೊಂದು ಉಪಕಾರ ಮಾಡ್ತೀರಾ? ನಿಮ್ಗೆ ಉಪಕಾರ ಮಾಡ್ಬೇಕ್ರಿ. ಅಲ್ಲಿ ನೋಡ್ರಿ ಯಪ್ಪ, ನೀವು ನೋಡ್ರಿ ಅಪ್ ಟು ಡೇಟ್ ಕಾಣ್ತೀರಿ. ಲಾಂಗ್ ಅಂಡ್ ರೂಮ್ ಇದ್ದೀರಿ, ನೀವು ಗೋಗಲ್ ಹತ್ಕೊಂಡಿರಿ, ಮತ್ತೆ ಕರ್ದೋರು ಕಾಣ್ತೀರಿ. ನಮ್ಮಿಂದ ನಿಮ್ಗೆ ಉಪಕಾರ ಆಗ್ಬೇಕ್ರಾ? ಹೇಳಿ ಏನಾಗ್ಬೇಕಾಗಿತ್ತು? ನಾವು ಹೇಳಿದಂತೆ ನಾನು ಬಂದ್ರೆ ಹೌದು, ಆದ್ರೆ ಈ ಊರಾಗ ಬಂದು ಹುಚ್ಚರಾಗ್ಬಿಟ್ರಿ. ಯಾಕ್ರಿ? ಹುಡುಗರು ಕಲ್ತಿ ಹೋಗ್ತಾನ್ರಿ ಮತ್ತೆ ಒಣ ಹಾಗಲ್ಲ ಮತ್ತೆ ಈ ಊರಲ್ಲಿ ನಮಗೊಂದು ಬಾಡಿಗೆ ಮನೆ ಬೇಕಾಗಿದೆ. ಅಯ್ಯೋ ಬಾಡಿಗೆ ಮನೆ ಸಲುವಾಗಿ ನೀವು ಹುಚ್ಚರಾಗ್ಬಿಟ್ರಿ. ಅಲ್ಲ, ಯಾರು ಏನ್ ಕೆಲಸ ಮಾಡ್ಕೊಂಡ್ರಿ? ಎಲ್ಲಿಯವರು? ನಿಮ್ ಏನೇನ್ ಐತಿ ಸ್ವಲ್ಪ ಬಿಡ್ಸಿ ಹೇಳ್ತಿಲ್ಲ. ನಾನೊಬ್ಬ MBBS ಡಾಕ್ಟರ್. ನನ್ನ ಹೆಸರು ಕಿರಣ್ ಅಂತ. ಈ ಊರಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕಂತ ಇವ್ರಾಗ ಮಾಡ್ತಿದ್ರ? ಇಲ್ಲೇ ಮಾಡ್ತಿದ್ರ? ಮಾಡ್ರಿ ಬಿಡಕ್ ಹೋಗ್ಬೇಡ್ರಿ. ಬೇಕಾದಂಗಾಗ್ಲಿ ನೀವು ಬಿಡ್ಬೇಡ್ರಿ. ಆದ್ರೆ ನಿಮ್ದು ಈ ಊರಾಗ ಒಂದು ಮನೆಗೆ ಬಾಡಿಗೆ ಮನೆ ಕೊಡ್ದಂತು ನಮ್ ಕೆಲಸ ಆಯ್ತ್ರಿ. ಈ ಕೆಲಸ ನೀವು ಮಾಡಿದ್ರೆ ನಿಮ್ಗೆ ತುಂಬಾ ಉಪಕಾರ. ಅದೇನ್ರಿ ಉಪಕಾರ? ನೀವು ಸರಿಯಾಗಿ ಬಾಡಿಗೆ ಕೊಡ್ತೀರಿ ಅಂದ್ಮೇಲೆ ಉಪಕಾರ ಎಲ್ಲಿ ಬಂತ್ರಿ? ಆದ್ರೂ ಯಾವಾಗಾದ್ರೂ ಒಂದ್ಸಲ ಕೆಮ್ಮು ದಮ್ಮು ಶೀತ ನೆಗಡಿ ಏನಾದ್ರು ಆದ್ರೆ ಒಂದಿಷ್ಟು ಸ್ವಲ್ಪ ದವಾ ಕೊಟ್ಬಿಟ್ಟು ಸಾಕು. ಮತ್ತೆ ಚೀಟಿ ಗಿಟಿ
ಎಲ್ಲ ಬರ್ಕೊಡಕ್ ಹೋಗ್ಬೇಡ್ರಿ ಹಾ. ಯಾಕಂದ್ರೆ ಈಗಿನ ಕಾಲದಾಗ ಕೆಲವೊಂದು ಡಾಕ್ಟರ್ ಚೀಟಿ ಅಷ್ಟು ಬರ್ಕೊಡ್ತಾರೆ. ಏನ್ ಮಾತಾಡ್ತೀವಿ? ಅಯ್ಯಯ್ಯೋ ಏನಿಲ್ರಿ, ಕೆಲವೊಂದು ಡಾಕ್ಟ್ರು ಹಂಗ ಅಂತ ಮಾಡ್ತಾರ ಅಂದೆ ನಾನು, ಆಯ್ತಾ. ಅಲ್ಲ ನಿಮ್ ಉದ್ಯೋಗ ನೋಡಿದ್ರೆ ನಮ್ಮ ಶ್ರೀಮಂತರ ಮನೆಯೊಳಗೆ ನಿಮ್ಗೊಂದು ಬಾಡಿಗೆ ಕೂಲಿ ಸಿಗ್ಬೋದೇನೋ. ಆದ್ರೆ ಎಲ್ಲದಕ್ಕೂ ಸಿದ್ಧನೇ ಬಿಡ್ರಿ. ಅಯ್ಯೋ ನೀವೆಲ್ಲದಕ್ಕೂ ಸಿದ್ಧರು ಇದ್ರಿ ಬಿಡ್ರಿ ಡಾಕ್ಟರ್ ಸಾಹೇಬ್ರೆ. ಆದ್ರೆ ಬಾಡಿಗೆ ಮನೆ ಕೊಟ್ಟವ್ರು ಶ್ರೀಮಂತರು ಸಿದ್ಧರು ಇರ್ಬೇಕಲ್ಲ. ಯಾಕಂದ್ರ ಅವರಿಗೆ ಒಬ್ಳು ಮುದ್ದಿನ ಮಗಳಿದ್ದಾಳೆ. ಅಯ್ಯೋ 18, 19 ಅಂತ ನಾವು ಆಕಿನು ನಿಮ್ಮಂಗ ಹಿಂಗ ಹಾಕೋತಲ್ರಿ ಅಪ್ಪ, ಪ್ಯಾಂಟ್ ಹಾಕೋತಾರ್ರಿ, ಮತ್ತೆ ಟೈಟ್ ಟಿ ಶರ್ಟ್ ಹಾಕ್ತಾರ್ರಿಪ್ಪ. ನಿಮ್ಮಂಗ ಇಷ್ಟು ದೊಡ್ಡ ಚಾಯ್ಸ್ ಹಾಕ್ತಾಳೆ, ಮತ್ತೆ ಕೈಯಾಗ ಒಂದು ಇಟ್ಕೊಂಡು ತಿಕ್ಕೊಂತ ಇರ್ತಾಳ್ರಿ ಅಪ್ಪ. ಯಾವಾಗ ನೋಡ್ರು ಮೊಬೈಲ್ ತಿಕ್ಕಿ ಎಷ್ಟು ಮೊಬೈಲ್ ಕುಂತ್ಕೊಳ್ಳುವಾಗ ಆಟ ಆಡೋ ಗೊತ್ತಿಲ್ಲ. ಅಂತ ಮಗಳು ಅಂತ ತಂದೆ ಆ ಮನೆಯಾಗಿರ್ಬೇಕಾದ್ರೆ ಆ ಬಾಡಿಗೆ ಮನೆ ಸಿಕ್ಕ ಸ್ವಲ್ಪ ಸಂಶಯ ಕೊಡ್ತಿದ್ವಿ. ಬಿಟ್ರೆ ಏನಾದ್ರೂ ಮಾಡಿ ಆ ಮನೆನೇ ಸಿಗೋಣ ಮಾಡಿದ್ರೆ ಇದು ತಗೊಳ್ಳಿ ಬಹುಮಾನ. ಇದೇನು ಬಾಡಿಗೆನ ಅಡ್ವಾನ್ಸ್? ಇದು ನನ್ಗೆ ದಕ್ಕೇನ್ರಿ? ಅಯ್ಯೋ ಡಾಕ್ಟರ್ ಸಾಹೇಬ್ರ ಅಂತೂ ಹಚ್ಚೆ ಬಿಟ್ರಲ್ರಿ ನಮ್ಗೆ. ಆಗ್ಲಿ ಪ್ರಯತ್ನ ಮಾಡ್ತೀನಿ, ಆದ್ರೆ ಮನೆ ಕೊಡ್ತೀನಿ. ಆದ್ರೆ ನೀವು ಮಾತ್ರ ಆ ಮನೆಯೊಳಗೆ ಭಾಳ ಹುಷಾರ್ಕಿಂದ ಇರ್ಬೇಕ್ರಿ. ಅದ್ರ ಕಾಳಜಿ ಬಿಟ್ಬಿಡಿ ಬಿಟ್ರೆ. ಯಾಕಂತ ಹೇಳಿದ್ರೆ ಆ ಹುಡುಗಿ ಭಾಳ ಡೇಂಜರ್ ಅದಲ್ರಿ. ಅವಳು ಡೇಂಜರ್. ನೀವು ಅವಳನ್ನು ನೋಡಿಕೊಂಡು ನಿಮ್ಮಂಗೆ ಇದ್ದಾಳ್ರಿ, ಅವಳು ಲಾಂಗ್ ಮುಂದಿದ್ದಾಳ್ರಿ. ಅಂತ ನೀವು ನೋಡ್ಕೊಳ್ಳಿ ಕಣ್ಣು ಹೊಡೆಯೋದು, ಚೀಟಿ ಹಾಕೋದು, ಹಾಡಾಡೋದು ಇದೆಲ್ಲ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅವಳು ಮೊದಲು ಅಲ್ಸೇಷನ್ ನಾಯಿ ಇದ್ದಂಗ ಹಿಡಿಯಬಾರ್ದು. ಗಂಟಾಗಿತ್ತಂದ್ರೆ 2 kg ಮಾಂಸ ಬರೋದು ಗ್ಯಾರಂಟಿ. ಅದ್ ಕೇಳಕಂದ್ರೆ ಅವಳು ಸೀದಾ ಗ್ಯಾಟ್ ಔಟ್ ಅಂದ್ರೆ ಅವಳ ಅಪ್ಪ ಅಷ್ಟ ಬೆಕ್ಕದಂದ್ರೆ ನಿಮ್ದೆಲ್ಲ ಕಿತ್ಕೊಂಡೆ ನಿಮ್ಗೆ ಗೆಟ್ ಔಟ್ ಅಂತಾರೆ. ಅಂತ ತಂದೆ ಅಂತ ಮಗಳು ಆ ಮನೆಯಾಗ ಇರ್ಬೇಕಿದ್ರೆ ಬಹಳ ಹುಷಾರ್ಪ. ಅದ್ರ ಕಾಳಜಿ ಬಿಟ್ಬಿಡ್ರಿ ಬಿಟ್ರೆ. ಆಯ್ತಾ? ಹಂಗಾದ್ರೆ ಬರ್ರಿ ಹೊಡಿಯೋಣ ಮತ್ತವನ್ನ. ರೋಗಿ ಬಯಸಿದ್ದು ಹಾಲು, ಡಾಕ್ಟರ್ ಹೇಳಿದ್ದು ಹಾಲು ಅಂದಾಗಾಯ್ತು. ನನ್ನ ಹೆತ್ತವರು ಈ ಚಿಕ್ಕವರು ಪಡೆದ ಸತ್ತು ಹೋದ ಒಳ್ಳೆಯದೇ ಆಯಿತು. ನನ್ನ ಡಾಕ್ಟರ್ ಪದವಿ ಇಲ್ಲ, ಇದೇ ಊರಲ್ಲಿ ಇದ್ದು ಅಪಾರ ಹಣವನ್ನು ಗಳಿಸಿ ಈ ಡಾಕ್ಟರ್ ಈ ಪಟ್ಟಣಕ್ಕೆ ಹಣದ ಆಸೆ ತೋರಿಸಿ ಇವನೇ ಹೇಳಿದ ಹುಡುಗಿಯ ಜೊತೆ ಆ ಸುಖ ಪಡೆದು ಆನಂದದಿಂದ ಇರು. ಮೊದಲು ವಿನಯದಿಂದ ಹೋಗಿ ಬಾಡಿಗೆ ಮನೆಯನ್ನು ಪಡೆಯೋಣ, ನಂತರ ಇನ್ನು ನನ್ನ ಮಗಳು ಪ್ರಿಯ ಮನೆಗೆ ಬಂದಿಲ್ವೇನೋ? ಇನ್ನು ಬಂದಿಲ್ಲ ಸಾವ್ಕಾರೆ, ಇನ್ನು ಬಂದಿಲ್ಲ ಸಾವ್ಕಾರೆ. ಅಂದ್ರೆ ಪ್ರತಿನಿತ್ಯ ಬೇಗ ಬರಬೇಕಾಗಿರುವ ನನ್ನ ಮುದ್ದಿನ ಮಗಳು ಇಷ್ಟೊಂದು ಲೇಟ್ ಮಾಡಿ ಬಂದಿದ್ದಾಳೆ ಅಂದ್ರೂ ಕೂಡ ಏನನ್ನು ವಿಚಾರ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ದೀರಲ್ಲ. ಚೂರಾದ್ರೂ ನಾಚಿಕೆ ಆಗೋದಿಲ್ಲ ನೀವು ಜನ್ಮಕ್ಕೆ ಇಲ್ವಾ? ಹಾಗಲ್ಲ ಸಾವ್ಕಾರೆ, ನಾನು ಕಾಲೇಜಿಗೆ ಹೋಗಿ ಕರ್ಕೊಂಡು ಬರ್ಬೇಕಂತ ಮಾಡಿದ್ದೆ. ಆದ್ರೆ ಮತ್ತಿನ್ನೇನು ಅಲ್ಲಿ ತಿಂದು ಈ ದೇಹನ ಜಬರ್ದಸ್ತಾಗಿ ಬೆಳೆಸ್ಕೊಂಡಿದ್ದೀರ ವಿನಃ ಆದ್ರೆ ನನ್ನ ಮಗಳ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಅಂತಂದ್ರೆ ನಿಮಗೆ ನಾಚಿಕೆ ಬರಬೇಕು. ನಾನು ಇಂದು ಊಟಕ್ಕೆ ಮನೆಗೆ ಕೂಡ ಹೋಗಿಲ್ಲ ಸಾವ್ಕಾರೆ. ಅಂದ್ರೆ ನನ್ನ ಮನೆಯಲ್ಲೇ ಊಟ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟು ಏನಾಗಿದ್ರೆ ಸಾವ್ಕಾರೆ, ನಾನು ಎಲ್ಲಿ ಊಟ ಮಾಡಿದ್ದೆ? ಈ ಬಡಕಾರ್ಪುನ ತಮ್ಮ ಮನೆಯಲ್ಲಿ ದಿನನಿತ್ಯ ಕೆಲಸ ಮಾಡುವಾಗ, ಎಲ್ಲಿ ದುಡಿದರೂ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ನಾನು ಎಲ್ಲಿ ಊಟ ಮಾಡಿದರು ಅದು ತಮ್ಮ ಪುಣ್ಯವಲ್ಲವೇ ಸಾವ್ಕಾರೆ?
ಹೊಗಳಿಕೆಯ ಮಾತು ನನಗೆ ಬೇಕಾಗಿಲ್ಲ ಶಂಕರ. ತಾಯಿ ಇಲ್ಲದ ನನ್ನ ಮುದ್ದಿನ ಮಗಳನ್ನ ಜೋಪಾನವಾಗಿ ಸಾಕಿದ್ದೇನೆ. ಅವಳು ಮನೆಗೆ ಬರುವುದಕ್ಕೆ ಲೇಟ್ ಆಗಿದೆ, ಅದರ ಬಗ್ಗೆ ಕಿಂಚಿತ್ತು ಪರವೇ ಇಲ್ಲ ನಿನಗೆ. ಅಷ್ಟೇ ಅಲ್ಲ, ನನ್ನ ಮುದ್ದಾದ ಮಗಳು ವಿದ್ಯಾವಂತೆ ಅಂತದ್ರಲ್ಲಿ ಅವಳೇನಾದ್ರೂ ಅವಳು ಅಷ್ಟೇ ಅಲ್ಲ, ಸಾಮಾನ್ಯ ವ್ಯಕ್ತಿ ಅಲ್ಲ. ಅದು ನನ್ನ ಮಗಳು ಅಂದಾಗ ಜ್ಞಾಪಕದಲ್ಲಿ ಇರಬೇಕು. ಒಂದಾನೊಂದು ದಿನ ಅವಳ ಸೀರೆ ಒಗೆಯುವ ಪರಿಸ್ಥಿತಿ ಬಂದ್ರು ಕೂಡ ಮಾಡಬೇಕಾಗತ್ತೆ. ಇದು ನನ್ನ ಜ್ಞಾಪಕದಲ್ಲಿ ಇರಲಿ. ಬಿಟ್ಟಲ್ಲ ಬಿಟ್ಟಲ್ಲ ಪಾಂಡುರಂಗ ಬಿಟ್ಟಲ್ಲ. ಆದ್ರೆ ಓಡಿ, ಓಡಿ. ಎಲ್ಲಿಗೆ ಹೋಗಿದ್ರಿ? ಹೊರಗೋಗಿದ್ದೇವೆ. ಹೊರಗೆ ಹೋಗಿದ್ರ? ಯಾಕಾಗಿದ್ರಿ ಮತ್ತೆ? ಯಾಕೆ ಹೋಗಿದ್ದೇವೆ ಏನ್ ಹೇಳ್ಬೇಕು ಇವರಿಗೆ? ಅಡಿಗೆ ಮಾಡಿ ಹೋಗಿದ್ರ ಅಥವಾ ಹಿಂಗೆ ತಿರುಪಾಕಿಯ ತಿರುಗಾಡಕ್ಕಾಗಿದ್ರ? ಅಡುಗೆ ಮಾಡಿಟ್ಟು 3 ತಾಸು ಆತ್ರಿ ಸಾವ್ಕಾರ್ರೆ. ಪ್ರಿಯಾ ಅಕ್ಕ ಅವರು ಇದುವರೆಗೂ ಮನೆಗೆ ಬಂದಿಲ್ಲ. ಸರಿ, very good. ಅವಳು ಎಲ್ಲಿ ಗಂಡು ಹುಡುಗ ಜೊತೆ ಕುಸ್ತಿ ಆಡಕತ್ತಾಳೋ ಅಂತ ನೋಡ್ಕೊಂಡ್ ಬರೋ. ಶಾಬಾಷ್ ಭಟ್ರೆ, ಶಾಬಾಷ್. ನಮ್ಮ ಮನೆಯ ಕೆಲಸಗಾರರು ನಿಜವಾಗ್ಲೂ ನೀವೇ ಕಣ್ರಿ, ನೀವೇ. ಶಂಕರ, ನೋಡಿದೇನ ನಮ್ಮ ಭಟ್ಟರ ಕಾರ್ಯದಕ್ಷತೆಯನ್ನ? ನೋಡು ನೋಡು, ಇವ್ರನ್ನ ನೋಡಲ್ಲ ಕಲ್ತ್ಕಳ. ನನ್ನದೇನ್ ನೋಡ್ತೀಯೋ ಶಂಕರಪ್ಪಣ್ಣ? ನನ್ನ ಕಾರ್ಯದಕ್ಷತೆ ನೋಡು ಅನ್ನಕತ್ತಾರ ಅವ್ರು. ಏನ ಬರೀ ಕಲಿ ಕೂಡ್ಲು ಬೆಳಗಾದ್ರು ನಿನ್ಗಿನ್ನು ಬುದ್ಧಿ ಬಂದಿಲ್ಲಲ್ಲೋ ಶಂಕರಪ್ಪಣ್ಣ, ಬುದ್ಧಿ ಬಂದಿಲ್ಲೋ. ಹೇಳ್ರಿ ಭಟ್ರೆ, ಹೇಳ್ರಿ ಅವ್ರಿಗೆ ಬುದ್ಧಿ ಬರೋಕ್ ಹೇಳ್ರಿ. ಏನ್ ಹೇಳುದ್ರಿ ಇದು 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 ಮೇಲೆ ಹೋಗೋದಲ್ಲ, ಇದು ಹಣೆ ಬರನೇ ಇಲ್ಲ. ಹೋಗಿದ್ರ? ದೊಡ್ಡದಾಗ ಏನೇನೋ ಮಾಡ್ಕೊಂಡು ಬಂದಿದ್ದೀನಿ, ಅದು ಮುಗ್ದೋಗಿದ್ ಕತೆ. ಪ್ರಿಯಾಂಕ್ ಅವ್ರು ಯಾಕೆ ಬಂದಿಲ್ಲ ಇದುವರೆಗೂ? ಯಾರು ಬರಲಿಲ್ಲ ಅನ್ನೋದು ನಮಗೂ ಕೂಡ ಚಿಂತೆ. ಇಲ್ವಾ ಪ್ರಿಯಾಂಕ್ ಅವ್ರು ಎಂತ ಹೋದ್ರು ಅವರು? ಆದಷ್ಟು ಬೇಗ ಪ್ರಿಯ ಅವ್ರನ್ನ ಕರ್ಕೊಂಡು ಎಲ್ಲರೂ ನೋಡ್ಕೊಂಡು ಬಾ. ಶಂಕರಪ್ಪಣ್ಣ ಕೆಲಸ ಮಾಡು, ನೀನು ಊಟ ತಿಂಡಿ ಮಾಡಲಿಲ್ಲಲ್ಲ, ನೀನು ಊಟ ಮಾಡ್ಕೊಂಡು ಬಾ. ನಾ ಅಲ್ಲಿ ಮಠ ನಾನು ನೋಡ್ಕೊಳ್ತೀನಿ. ಹೋಗ ಸೌಕರ್ಯ ಮನೆಗೆ ಹೋಗ್ಕೊಂಡು ಬರಲಿ, ಊಟ ಮಾಡ್ಕೊಂಡು ಎಲ್ಲ ಬರಲಿ. ಆಯ್ತು ಆಯ್ತು, ನೀನು ಊಟ ಮಾಡ್ಕೊಂಡು ಬಾ. ಭಟ್ರೆ ಶ್ರೀಮಂತ್ರೆ ನನ್ನ ಹತ್ರ ಅವತ್ತು ನಾನ್ ನಿಮ್ಗೊಂದು ವಿಷಯ ಹೇಳ. ಅದೇ ನನ್ಗೆ ಈಗ ಬಂತು, ಪಟ್ಟೆ ಹೊಳಿತು. ಯಾವ ವಿಷಯ ಗೊತ್ತಾ? ಅದೇ ಮುದ್ದಕ್ಕಿರ್ಬೇಕು, ಮುದ್ದ ಅಲ್ಲ, ಕಮನಾಗಿರ್ಬೇಕು, ಕಲ್ತವನಿರ್ಬೇಕು, ಜಾಕ್ರಮನಾಗಿರ್ಬೇಕು, ಸುಂದರವಾಗಿರ್ಬೇಕು, ಪ್ರತಿರೂಪಿಯಾಗಿರಬೇಕು, ರೂಪಿಯಾಗಿರ್ಬೇಕು, ಶ್ರೀಮಂತ ಇರ್ಬೇಕು. ಅಷ್ಟೇ ಅಲ್ಲ, ಸುಂದರನೂ ಆಗಿರಬೇಕು, ನಮ್ಮ ತರುಣನೂ ಆಗಿರಬೇಕು, ದಲಿತವನೂ ಆಗಿರಬೇಕು, ವಿದ್ಯಾವಂತನೂ ಆಗಿರಬೇಕು. ನನ್ನ ಶ್ರೀಮಂತಿಗೆ ಅಂತಸ್ತಿಗೆ ತಕ್ಕ ಹಾಗೆ ನನ್ನ ಅಂತಸ್ತನ್ನ ನೋಡಿಕೊಂಡು ಹೋಗುವಂತಹ ಅದೇ ನಾ ಹೇಳಕತ್ತಿದ್ದು. ಅಯ್ಯೋ ನೋಡಿನಿ MBBS, ಹೌದಾ? MBBS ಡಾಕ್ಟ್ರು. ಅದು ಮುಂದೆ ಮತ್ತೆ ಏನೇನೋ ಐತಿ, ಕಿಚಡಿ ಪಿಚಡಿ ಏನೇನೋ ಐತಿ. ಪಿಚಿಡಿ ಅನ್ನ ತಗೊಬಿಡ್ರಿ ಭಟ್ರೆ. MBBS ಇದ್ದಾಗ ಅದರ ಹಿಂದೆ ಯಾವ್ದಾದ್ರು ಒಂದು ಅವರ ಡಿಗ್ರಿಯನ್ನ ಬರೆದಿರ್ತಾರೆ. ಅದೆಲ್ಲ ನಂಗೆ ಗೊತ್ತಾಗಿಲ್ರಿ ಅಪ್ಪ. ಬಟ್ಟೆ ಅವಳಿಗೆ ಯಾರಿಂದ ರೂಮ್ ಬಾಡಿಗೆ ಕೊಟ್ಟು ನೀವು ಮನ್ಸು ಮಾಡಿದ್ರೆ ನಿಮ್ಮ ಅಡಿಯ ಆಗ್ಲಿಕ್ಕೂ ಯೋಗ್ಯವಾಗಿದ್ದಾರೆ. ಹೌದಾ? ಅಷ್ಟು ಯೋಗ್ಯವಾಗಿದ್ದಾನ? ಹಾಗಾದ್ರೆ ಪರವಾಗಿಲ್ಲ, ನಮ್ಮ ಮನೆಯ ಮಹಡಿ ಮನೆಯಲ್ಲಿ AC ರೂಮ್ ಖಾಲಿ ಇದೆಯಾ? AC ರೂಮ್ ಖಾಲಿ ಇದೆ, DC ರೂಮ್ ಬಂದದೆ. ಕರ್ಕೊಂಡ್ಬರ್ಲ? ಇವರಿಗೆ DC ರೂಮ್ ಅಲ್ಲ,
ಇನ್ನು ಯಾವ್ಯಾವ ಕರ್ಕೊಂಡ್ಬಲ್ಲ. ಎಲ್ಲಿ ಕರ್ಕೊಂಡ್ ಬಂದ್ಬಿಡಿ. ಬರ್ರಿ come on, come on, ಬರ್ರಿ, come on. ಡಾಕ್ಟರ್ ಸಾಹೇಬ್ರೆ, ನೀವು ಇಲ್ಲಿ ಬರ್ಬೇಕಾದ್ರೆ ನರಿ ಮುಖ ನೋಡ್ಕೊಂಡಿದ್ರ ನನ್ನ ಮುಖ ನಾನು ನರಿ ಕಂಡಂಗ ನಿಮ್ಗೆ ಇಲ್ವಲ್ಲ? ಅಲ್ಲ ನೀವು ಬರ್ಬೇಕಿದ್ರೆ ಇಲ್ಲಿ ನಮ್ಮ ಸಾಕಾರ ಇಷ್ಟೊಂದು ಖುಷಿ ಆಗಿ ನಗಾಡ್ತಾರೆ. ನೀವು ಎಲ್ಲಾ ಕೆಲಸನೂ ಸಕ್ಸಸ್ ರೀ ಅಪ್ಪ. ನಿಮ್ಗೆ ಸಾಯೋತನ ನಿಮ್ಗೆ ಮರಣನೇ ಇಲ್ರಿ. ಬನ್ನಿ ಡಾಕ್ಟರ್, ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ತಾವು ನನ್ನ ಹೆಸರು ಕಿರಣ್ ಅಂತ. ಈ ಊರಲ್ಲಿ ಮನೆ ಬಾಡಿಗೆ ಅಂತ ಹುಡುಕ್ತೀರಿ ಬೇಕಾದ್ರೆ ನಿಮ್ಮ ಭಟ್ ಪರಿಚಯ ಇರುತ್ತೆ. ಮತ್ತೆ ತಮ್ಮ ಬಳಿಗೆ ಬನ್ನಿ. ತಮ್ಮ ಮದುವೆ ಆಗಿದೆಯಾ? ಇನ್ನೂ ಇಲ್ಲ ಭಟ್, ಇನ್ನೂ ಇಲ್ಲ ಪ್ರೊಫೆಸರ್. ನೋಡಿ ಡಾಕ್ಟರ್, ಬಾಡಿಗೆ ಕೊಡುವ ಮನೆಗಳು ಬೇಕಾದಷ್ಟಿವೆ ನನ್ನ ವಠಾರದಲ್ಲಿ. ನಾನೇನು ಸಾಮಾನ್ಯದ ವ್ಯಕ್ತಿಯಲ್ಲ, ಆದ್ರೆ ನಿಮಗೆ ಆ ವಠಾರದಲ್ಲಿ ಇರುವಂತಹ ಮನೆಗಳು ಯೋಗ್ಯವಲ್ಲ. ನಿಮಗೆ ಏನೇ ಆದ್ರೂ ನನ್ನ ಸ್ವಂತ ಮನೆ ಇದೆಯಲ್ಲ, ಇಲ್ಲಿ ಮಾಡಿ ಮನೆ ಇದೆ ನೋಡಿ, ಅಲ್ಲಿ AC ಇದೆ. ಅದೇ ರೂಮನ್ನೇ ನಿಮಗೆ ವ್ಯವಸ್ಥೆ ಮಾಡ್ತೇನೆ. ಶ್ರೀಮಂತರೇ, ಒಮ್ಮೆಲೆ ಎಷ್ಟು ತನಿಖೆ ಮಾಡ್ತಾರೆ. ನಮ್ಮ ಪರಿಚಯ ಇದ್ದವರು ಸಂಬಂಧದಿಂದ ಕೂಡ ಮಾಡದಂತ ಕಾರ್ಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನ್ ಬಂತು? ನಮ್ಮಂತಹ ಸಾಹುಕಾರರ ಸಮೀಪದಲ್ಲಿ ನಿಮ್ಮಂತಹ ಡಾಕ್ಟರ್ ಇದ್ರೆ ನಮಗೂ ಕೂಡ ಒಳ್ಳೇದೇ ಅಲ್ವೇ? ಅದು ತಮ್ಮ ದೊಡ್ಡ ನಮ್ಮ ವೃತ್ತಿಯ ಬಗ್ಗೆ ಆದಷ್ಟು ಬೇಗ ತಿಳಿದುಕೊಳ್ಳುತ್ತೆ. ಬಟ್ರೆ ಡಾಕ್ಟರ್ಗೆ ಸ್ವಲ್ಪ ಮೇಲಿನ ರೂಮ್ ಅನ್ನ ತೋರಿಸಿ ಸ್ವಚ್ಛ ಮಾಡಿ ಅವರಿಗೆ ಯಾವ ಯಾವ ಅವಶ್ಯಕತೆ ಇದೆಯೋ ಎಲ್ಲಾ ಅನುಕೂಲಗಳನ್ನ ಮಾಡಿಕೊಡ್ಬೇಕು. ಆಯ್ತಾ? ಡಾಕ್ಟರ್ ಸಾಹೇಬ್ರೆ, ಬನ್ನಿ ಮ್ಯಾಗ ಇಳಿಸಿ, ಕೆಳಗೆ ಇಳಿಸಿ, ಬನ್ನಿ ಬನ್ನಿ, ನಾನು ಹೋಗುವ ಬನ್ನಿ. ಸರಿ ಇದೆ ನೋಡ್ತೀನಿ ನಾನು. ಡಾಕ್ಟರ್ ನಾವ್ ಯಾರು ಗೊತ್ತೇನ್ರಿ? ಈ ಊರ ಗರ್ಭ ಶ್ರೀಮಂತರ ಮಗಳು ನಾನು. ನಿಮ್ಮಪ್ಪ ಚಿಕ್ಕನಿಗೆ ಕಾರ್ ಹಾಕಿಕೊಂಡು ಹೇಳ್ತಾನೆ ಅಂದ್ರೆ ಭುಜಕ್ಕೆ ಕಾರ್ ಅಷ್ಟೇ ಹಾಯಿಸಿದೆ. ನಾಳೆ ನಿಮ್ಮ ಮೇಲೆ ಕಾರ್ ಹಾಯಿಸಿಕೊಂಡ್ರೆ ನಮ್ಮನ್ನು ಕೇಳುವ ಅಧಿಕಾರ ಈ ಊರಲ್ಲಿ ಯಾರಿಗೂ ಇಲ್ಲ. ಹುಲಿ ಮರಿಯವ, ಹುಲಿ ಮರಿಯ ಯಾಕೆ ಜಗಳ ಮಾಡ್ಕೊಂಡು ಬರ್ತಾ ಇದೀಯವ? ನೋಡಪ್ಪ, ಭುಜಕ್ಕೆ ಕಾರ್ ಹಾಯಿಸಿದ ತಕ್ಷಣ ಮನೆವರೆಗೂ ಜಗಳ ಮಾಡೋದಕ್ಕೆ ಬಂದಿದ್ದಾನೆ. ಅಷ್ಟೇ ಅಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯಾವನಮ್ಮ ಅವನು? ಪೊಲೀಸ್ ಸ್ಟೇಷನ್ ವರೆಗೆ ಕಂಪ್ಲೇಂಟ್ ಕೊಡೋನು? ಅವನನ್ನು ರೈಲ್ವೆ ಸ್ಟೇಷನ್ ರವಾನೆ ಮಾಡಿಬಿಡೋಣ. ಅಲ್ಲಿ ನಿಂತಿದ್ದಾನೆ ನೋಡಪ್ಪ, ಮನೆ ಬಾಗಿಲಲ್ಲಿ. ತೊಡೋದಕ್ಕೆ ಒಂದು ಪ್ಯಾಂಟಿಗೂ ಗತಿ ಇಲ್ಲ, ಜಗಳ ಮಾಡೋದಕ್ಕೆ ಬಂದಿದ್ದಾನೆ. ಪ್ಯಾಂಟ್ ಇಲ್ವಾ? ಮತ್ತೀಗ ಪ್ಯಾಂಟ್ ಹಾಕೊಂಡು ಬಂದಂಗಿಲ್ಲ ತಂಗಿ. ಅದನ್ನ ನೀನೇ ನೋಡು. ಎಲ್ಲಮ್ಮ ಅವನು ಹೊರಗಡೆ ನಿಂತ್ಕೊಂಡಿದ್ದಾನೆ. ಎಲ್ಲಮ್ಮ ಬಾರಪ್ಪ, ಬಾರಯ್ಯ ಮನೆಗೆ. ಯಾರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಮಾಡಿದೀಯ? ದಾರಿಯಲ್ಲಿ ಹೋಗುವ ಜನರ ಪರಿವೇ ಇಲ್ಲದೆ ಹೆಚ್ಚಾದ ಹಣದಿಂದ ಕೊಂಡ ಕಾರನ್ನು ನನ್ನ ಮೈ ಮೇಲೆ ಹಾಯಿಸಿಕೊಂಡು ಬಂದ ಈ ನಿಮ್ಮ ಮಗಳದ್ದು. ಕಂಡವರಿಗೆ ಕಾರ್ ಹಾಯಿಸೋದಕ್ಕೆ ನಮ್ಮ ಕಣ್ಣಲ್ಲೇನು ಕಸ ಬಿದ್ದಿತ್ತೇನೋ? ಕಸ ಬಿದ್ದಿತ್ತು ಅಥವಾ ಸೊಕ್ಕು ತುಂಬಿತ್ತು ನನ್ಗೆ ಗೊತ್ತಿಲ್ಲ. ಆ ನಡೆಸಿದ್ರು ನೀವು, ಹಾಯಿಸ್ಕೊಂಡರು ನಾನು. ನಡೆಯಿರಿ ಪೊಲೀಸ್ ಸ್ಟೇಷನ್ಗೆ. ಓಯ್ ಮೂರ್ಖ, ಈ ಸಣ್ಣ ಪುಟ್ಟ ಕಾರ್ಯಗಳಿಗೆಲ್ಲ ಪೊಲೀಸರು ಬೆದರಿಕೆ ತೋರಿಸ್ತೀನ ನನಗೆ. ಅವರಿಗೆ ಏನಾದ್ರೂ ಕೊಟ್ಟು ಮೊಚ್ಚು ಹಾಕಿಸುವ ತಾಕತ್ತು ನಾನಾಗಿದ್ದೆ, ಜ್ಞಾಪಕದಲ್ಲಿರಲಿ. ಹೌದಲ್ರಿ, ನೀವು ಮಾಡುವ ಹೀನ ಕಾರ್ಯಗಳೆಲ್ಲ ಅಲ್ಪವೆಂದು ನಿಮ್ಮ ಕಲ್ಪನೆ ಮಾತ್ರ. ಆದರೆ ಹೊಟ್ಟೆಗಿಲ್ಲದೆ ಬಳಸುತ್ತಿರುವ ಬಡವನಿಗೆ ಈ ನಿಮ್ಮ ಕಾರ್ಯ ಸ್ವಲ್ಪ ಸಲ್ಲಲಾರದೆಂಬುದು ನಿಮಗೆ ಗೊತ್ತು. ಏ ಹುಚ್ಚ, ನಿನ್ನ ಭಂಡತನದ ಮಾತು ನನ್ನ ಮುಂದೆ ಪ್ರದರ್ಶನ ಮಾಡಕ್ ಹೋಗೋಣ. ಆಗೋ ಎತ್ತಗ ಈ 50 ರೂಪಾಯಿ ತಗೊಂಡು ಎಲ್ಲಿ ನಿನಗೆ
ಭುಜಕ್ಕೆ ಬಡ್ದಿದ್ಯೋ ಅಲ್ಲಿ ಹೋಗಿ ಔಷಧಿ ಹಚ್ಕ ನಾನೇನು ನಿಮ್ಮ ಮನೆ ಬಾಗಿಲು 50 ರೂಪಾಯಿ ಕೊಡೋ ಭಿಕ್ಷೆ ಬರೋರು ಬಂದಿಲ್ಲ. ತಪ್ಪು ಮಾಡಿರುವಿರಿ, ಒಪ್ಪಿಕೊಳ್ಳಲು ಕರೆಯಲು ಬಂದಿದ್ದೇನೆ. ನಿನ್ನ ದರ್ಪಕ್ಕೆ ಹೆದರಿ ನಿನ್ನ ಜೊತೆ ಬರೋದಕ್ಕೆ ನಾವೇನು ಬೀದಿ ಭಿಕಾರಿಗಳಲ್ಲ. ಬೀದಿಯ ಭಿಕಾರಿಗಳಿಗಿರುವಷ್ಟು ಬೆಲೆ ನಿಮಗಿಲ್ರಿ. ಬೀದಿಯ ಭಿಕಾರಿಗಳು ಬಡವರು ತಮ್ಮ ಹೊಟ್ಟೆಗಾಗಿ ಹಗಲಿರುಳು ಕಷ್ಟಪಟ್ಟು ನ್ಯಾಯದಿಂದ ಅನ್ನ ತಿನ್ನುತ್ತಾರೆ. ಆದರೆ ದುಡಿಮೆ ನೀಗಿದ ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವರು ಹೊಟ್ಟೆಯನ್ನು ಹೊಡೆದು ಬೆಳೆಸಿರಲಿಲ್ಲ. ಈ ನಿಮ್ಮ ಸುಖದ ಸುಪ್ಪತ್ತಿಗೆ ಇದು ಮಾತ್ರ ನೀವು ಬಡವರಲ್ಲಿ ಬೇಡಿತಂದ ಭಿಕ್ಷೆ ಅಂದಾಗ ಭಿಕಾರಿ ಎಂಬ ಹೆಸರು ನಿಮಗೆ ಸಲ್ಲುವುದು ಪ್ರಿಯಾದೇವಿ, ನಿಮಗೆ ಹಣ ಕೊಡ್ತಾ ಇದ್ದಾರೆ, ಎಲ್ಲಾದ್ರೂ ಹೋಗಿ ಉಪಚಾರ ಮಾಡ್ಕೊ ಹೋಗು. ನೀವು ಯಾರು? ಅಲ್ಲಿ ಕುರ್ಚಿ ಕಾಲಿದೆ, ಸುಮ್ಮನೆ ಕೂತ್ಕೊ. ನೀವಂತ ಕೊಟ್ಟು ಕೂತಿದ್ದೀರಿ ನೀವು. ಡಾಕ್ಟರ್ಗೆ ಲಕ್ಷ ರೂಪಾಯಿ ಕೊಟ್ರೆ ಬುದ್ಧಿ ಬರುತ್ತೆ ಅಂತ ಕಾಣುತ್ತೆ. ನಾನೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಜರೂರು ಕಲಿಸಿಕೊಡ್ರಿ. ನಾನಾದ್ರೂ ಅಷ್ಟು ದೂರ ಹೋಗುತ್ತಂದ್ರೆ ಯಾಕೆ ನೋಡ್ಬೇಕು. ಅವ್ರು ಇಲ್ಲಿ ಬಂದ ಮೇಲೆ ನಿಮ್ಮ ಮಗಳು ಮಾಡಿದ ಆಕ್ಸಿಡೆಂಟ್ ನಾನು ಇಲ್ಲೇ ತೋರಿಸ್ಬಿಡ್ತೀನಿ. ನೀವೇನೇ ತೋರಿಸಿದ್ರು ಹಣ ಕೊಟ್ಟು ಮುಚ್ಚಿ ಹಾಕುವ ಧೈರ್ಯ ನಮ್ಮಲ್ಲಿದೆ. ಹಲೋ ಮಗಳೇ, ಹಲೋ. ಮುಂದೆ ಮಗಳೇ ಐತ್ಯತಮ್ಮ. ನಮ್ದು ಮನ್ಸಿಗೆ ಬಟ್ಟ ಬಂದ್ರೆ ಡಬಲ್ ಬಲೆ ಹತ್ತೀವಿ, ಡಬಲ್ ಮಗಳೇ ಹತ್ತೀವಿ. ಹೊಲೆ ಹೊಲೆ ಮಗಳೇ ಮಗಳೇ ಹೊಲೆ ಹೊಲೆ ಲಂಚ ಈ ಸಲುವಾಗಿ ನಾವು ಏನ್ ಬೇಕಾದ್ರೂ ಕೊಡ್ತೀವಿ. ಲಂಚ ಕೊಡ್ತೀವಿ, ಮಂಚ ಕೊಡ್ತೀವಿ, ಏನ್ ಬೇಕಾದ್ರೂ ಕೊಡ್ತೀವಿ. ಗಂಡಂದ್ರು ಅದ, ಹೆಣ್ಣಂದ್ರು ಅದ. ಸಲುವಾಗಿ ಏನ್ ಬೇಕೋ ಅದೆಲ್ಲ ಕೊಡ್ತೀವಿ. ನಿಮ್ಮ ಲಂಚಕ್ಕೆ ಬೆಂಕಿ ಹಾಕಿ. ನಿಮ್ಮ ಲಂಚಗಳ ಪಾಪಿಗಳ ಪ್ರಮಾಣಕ್ಕಿಂತ ನ್ಯಾಯಕ್ಕಾಗಿ ದುಡಿಯೋ ಬಂಡರು ಸಾಕಷ್ಟಿದ್ದಾರೆ ನಮ್ಮ ಸರ್ಕಾರದೊಳಗೆ. ಘಟನೆ ಇನ್ನೊಂದು ಸಲ ವಾರ್ನಿಂಗ್ ಮಾಡ್ತೇನೆ. ಹುಷಾರ್. ಅವ್ರು ಉಪ್ಪಿಟ್ಟಂತೆ ಆಗುತ್ತಲ್ಲ, ಬೆಳಗ್ಗೆ ಮಾಡಿ ಉಪ್ಪಿಟ್ಟೆಲ್ಲ ಖಾಲಿ ಆಗುತ್ತೆ. ಅದು ಉಪ್ಪಿಟ್ಟಲ್ಲ, ಇನ್ನು ತಂಬಿಟ್ಟು ಅಂತ ಏನಾದ್ರು ಇರ್ಬೇಕು. ಜೊತೆಗೆ ಕೇಸರಿ ಬಾತ್ ಮಾಡಿದಾರಂತೆ, ತಿನ್ನು ಹೋಗಿ. ಅಪ್ಪ, ನಮ್ಮ ಕಾಲೇಜಿನ ಫೀ ಕಟ್ಟಲು ನಾಳೆ ಕೊನೆಯ ದಿನ. ನಾಳೆ ಫೀ ಕಟ್ಟದೇ ಇದ್ದರೆ ನನಗೆ ಪರೀಕ್ಷೆ ಕುಳಿತುಕೊಳ್ಳುತ್ತಾ ಈ ಬಡತನ ನಮ್ಮನ್ನು ಹಿಂಡಿ ಹಿಪ್ಪಿ ಮಾಡುತ್ತಿದೆಪ್ಪ. ಇತ್ತು ನಾನು ಓದಿಸಲಾದ ಆಗದ ಬಲಿ ಇದ್ದ ತಂದೆ ಈ ಹಣಕ್ಕಾಗಿ ಎಷ್ಟೋ ಕಡೆ ಕೇಳಿದರೂ ಯಾರು ಹಣವನ್ನು ಕೊಡಲಿಲ್ಲ. ಶ್ರೀಮಂತರಲ್ಲಿ ಸಾಲವನ್ನು ಕೇಳಿ ಹಣ ಅವರು ಖಂಡಿತ ಕೊಡುತ್ತಾರಪ್ಪ, ಖಂಡಿತ ಕೊಡುತ್ತಾರೆ. ಈ ಮಗನೇ ಅವರಲ್ಲಿ ಮಾಡಿದ ಸಾಲ ತೀರಿಸಲಾಗದೆ ಒದ್ದಾಡ್ತಾ ಇದ್ದೀನಿ. ಮತ್ತೆ ಅವರಲ್ಲಿ ಸಾಲ ಮಾಡಿ ಹೇಗೆ ತೀರಿಸ್ತೀಯಪ್ಪ? ಯಾಗಾದರೂ ಮಾಡಿ ಈ ಸಾಲವನ್ನು ತೀರಿಸುತ್ತೇನೆ. ನನ್ನ ರಟ್ಟೆ ಬಲ ಇರುವ ತನಕ ಅವರ ಆಳಾಗಿ ದುಡಿದು ಸಾಲವನ್ನು ತೀರಿಸುತ್ತೇನೆ. ಅಪ್ಪ, ಕರುಣೆಯಿಂದ ಕಡುಕದ ಗಜ ಶ್ರೀಮಂತರು ನನ್ನ ಪರೀಕ್ಷೆಗಾಗಿ ಹಣ ಸಾಲ ಕೊಡುವರಪ್ಪ. ಕೊಡುತ್ತಾರೆ, ಖಂಡಿತ ಕೊಡುತ್ತಾರಪ್ಪ, ಖಂಡಿತ ಕೊಡುತ್ತಾರೆ. ಕೊಡದಿದ್ದರೆ ಅವರ ಕಾಲಾದರೂ ಹಿಡಿದು ಹಣ ತೆಗೆದುಕೊಂಡು ಬರುತ್ತೇನೆ. ನೀವು ನನಗಾಗಿ ಈ ರೀತಿ ಒದ್ದಾಡುವುದನ್ನು ನೋಡಿದರೆ ನನ್ನ ಕರುಣು ಸುಧಾರಿಸುತ್ತದಪ್ಪ. ಅಪ್ಪ, ನಾನು ನನ್ನ ಶಿಕ್ಷಣವನ್ನು ಇಲ್ಲಿಗೆ ಮುಗಿಸಿ ನಿನ್ನ ಜೊತೆ ಕೆಲಸಕ್ಕೆ ಬರ್ತೇನಪ್ಪ. ನೋಡು, ನೀನು ಏನು ವಿಚಾರ ಮಾಡಬೇಡ. ಚೆನ್ನಾಗಿ ಅಭ್ಯಾಸ ಮಾಡಿ ಪಾಸಾಗಿ ಆಮೇಲೆ ಒಂದು ನಿಮಗೆ ಒಳ್ಳೆ ನೌಕರಿ ಸಿಕ್ಕಿದರೆ ನಮ್ಮ ಬಡತನ ಎಲ್ಲ ನಿಂಗಿ ಹೋಗ್ತದೆ. ಕಾಲೇಜಿಗೆ ಹೋಗುವ ಆಗುತ್ತದೆ. ಆಗಲ್ಲಪ್ಪ,
ನೀನು ಬರ್ತೀನಪ್ಪ. ಹೇಗೆ ನಮ್ಮ ಈ ಬಡತನ ನಮ್ಮ ಮೇಲೆ ಕರುಣೆ ಇಲ್ಲವೇ? ಈ ಬಡತನದ ಬೇಕು ಶಿವನ ಪಾದ ಸೇರಿದವು. ಇದ್ದೊಬ್ಬ ಮಗನನ್ನು ಚೆನ್ನಾಗಿ ಓದಿಸಲಾದ ಅವನಿಗೆ ಫೀ ಕಟ್ಟಲು ನನ್ನಲ್ಲಿ ದುಡ್ಡಿಲ್ಲ. ಶ್ರೀಮಂತರಲ್ಲಿ ಸಾಲ ಕೇಳುವನು ಅಂದರೆ ಮಾಡಿದ ಸಾಲವನ್ನು ತೀರಿಸಲಿಕ್ಕಾಗ ನಾನೇನು ಮಾಡಿದೆ? ಸದ್ಯ ನನ್ನಲ್ಲಿ ಹಣವಿಲ್ಲ. ಒಂದು ಸ್ವಲ್ಪ ದಿನ ಅವಕಾಶ ಮಾಡಿಕೊಡಲು ಅದೆಲ್ಲ ನನಗೆ ಗೊತ್ತಿಲ್ಲ. ಶ್ರೀಮಂತರ ಹತ್ರ ಮಾತನಾಡು. ಒಲೆ ಮಗಳೇ ಯಾರಂತಂದ್ರು, ಒಲೆ ಮಗಳೇ ಯಾರನ್ನು ತೊಡ್ದ್ರು, ಒಲೆ ಮಗಳೇ. ಒಟ್ಟು ನಮ್ಮ ಶ್ರೀಮಂತರು ಮಗನ ಮೇಲಿನ ಪ್ರೀತಿಯಿಂದ ಹುಚ್ಚರಾಗಿ ಬಿಟ್ಟಾರ್ರಿ ಅಪ್ಪ. ಏನೇನ್ ಮಾಡುದ್ರಿ ಅಪ್ಪ? ಏನೋ ಯಾಕಾಗವಲ್ದು? ನನ್ನ ಕೈ ಕೆಳಗ ಒಂದು ಹೆಣ್ಣು ಬಂದೈತಿ ಕೆಲ್ಸಕ್ಕ. ಏನ್ ಮುಖ ರೀ ನಮ್ ಗಂಗು ಮುಖ. ಅವಳು ಗುಂಗಿನ್ಯಾಗ ಎಲ್ಲ ಜಾಗೆ ಖಾರ ಪುಡಿ ಹಾಕಿ ಅಲ್ಲ ಸಾರಿಗೆ ಸಕ್ಕರೆ ಪುಡಿ ಹಾಕೋ ಪರಿಸ್ಥಿತಿ ಬಂತು ನನ್ಗೆ. ಏನ್ ಮುಖ ರೀ ನಮ್ ಗಂಗು ಮುಖ. ಬಲೂ ಅಪರೂಪ ನಮ್ ಗಂಗು ಮುಖ. ಗಂಗು, ಏ ಗಂಗು, ಎಲ್ಲಿದ್ಯಾ ಗಂಗು? ಗಂಗು 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 ಎಲ್ಲಿದ್ಯಾ ಗಂಗು? ಎಲ್ಲೊಂದು ಅಯ್ಯ 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 ಬರಾಕತ್ತೈತಪ್ಪೋ. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಪೋಲೆ ಪೋಲೆ ತುಂಟಾಟ ಸವಿಯದ ಮೈಯ. ನೀವಿಲ್ಲದಿರೇನೋ ನಾ ಎಲ್ಲೆಲ್ಲೋ ಹುಡ್ಕಾಡ್ ಬಂದೆ. ನೀನ್ ನನ್ನ ಹುಡ್ಕೊಂಡಿದ್ಯಾ? ಓನ್ರಿ ನಾನ್ ನಿಮ್ಮನ್ನೇ ಹುಡ್ಕಾಡ್ದೆ. ಯಾಕೆ? ಬಡವ್ರನ್ನ ಕರ್ಕೊಂಡೋಗಿ ಕೆಲ್ಸ ಹಚ್ಚಿ ಉಪಕಾರ ಮಾಡೋ ನಿಮ್ಮನ್ನ ಹಂಗೆ ಸುಮ್ನೆ ಬಿಡ್ತಾರೇನ್ರಿ? ಮತ್ತೆ ಮತ್ತೆ ನಾನು ಏನ್ ಮಾಡ್ಬೇಕಂತ ಮಾಡಿದೀನಿ? ಅಯ್ಯಯ್ಯೋ ನಿಮ್ಮನ್ನೇನು ಮಾಡಲ್ಲ. ಮತ್ತೆ ನನ್ ಕರ್ಕೊಂಡು ಕೆಲ್ಸ ಕೊಡ್ಸಿದ್ರಲ್ಲ, ಅದಕ್ಕೆ ನಮ್ಮ ಮನೆಗೆ ಊಟಕ್ ಬಾ ಅಂತ ನಮ್ಮ ಅವ್ವ ಕರ್ದ ಬಾ ಅಂತ ಹೇಳಿದ್ರು. ಅಯ್ಯೋ ಗಂಗು, ಅಲ್ಲ ನಾನು ಏನ್ ಕೆಲಸ ಮಾಡೀನಿ? ಇಷ್ಟೊಂದು ಕೆಲಸ ಮಾಡೀನಿ. ಇಂಥ ಸಣ್ಣ ಕೆಲ್ಸಕ್ಕ ಮನೆ ಕರ್ಕೊಂಡೋಗಿ ಊಟ ಹಾಕ್ತಾರೇನು? ನೋಡಿ ಗಂಗು, ನಾನು ನಿಮ್ಗೆ ಇನ್ನು ಏನೇನೋ ಮಾಡ್ಬೇಕಂತ ಇದ್ದೀನಿ. ಎಂತೆಂಥದೋ ಕೆಲಸ ಕಟ್ಬೇಕಂತ ಇದ್ದೀನಿ. ನಿನ್ ಪಗಾರದು ಜಾಸ್ತಿ ಮಾಡ್ಬೇಕಂತಾನೆ. ಆಮ್ಯಾಲೆ ಬೇಕಾದ್ರೆ ಮನೆ ಕರ್ಕೊಂಡು ಹೋಗಿ ಊಟ, ಉಪಚಾರ, ಆದರ, ಸರ್ಕಾರ ಎಲ್ಲಾನು ಮಾಡಿ ಅಂತ. ಅಯ್ಯಯ್ಯೋ ಬೇಕಾದ್ರೆ ನಿನ್ ಕೈಯಿಂದ ನನ್ನ ಕೊಳ್ಳಗ ಮಾಲಿ ಬೇಕಾದ್ರೆ ಹಾಕ್ತೀನಿ. ನೀ ಇಷ್ಟು ಕಾಳಜಿ ಇದೀರಿ ಅಂತ ಹೇಳಿ ಮತ್ತೆ ಯಾಕಂದ್ರೆ ಇಷ್ಟು ಕಾಳಜಿ ತೋರಿಸಿದ್ಮೇಲೆ ನಮ್ಮನೆ ನಿಮಗೆ ಬ್ಯಾರೆ ಏನು ಅಲ್ವಲ್ಲ. ಗಂಗು ಆ, ಗಂಗು, ಏನು ಒಟ್ಟು ನೀನ್ ಅನ್ಸಲೋಗಿ ಇಷ್ಟೊಂದು ಹಚ್ಕೊಂಡಿ ಅಂದ್ಮೇಲೆ ನೀವು ಬರ್ತೀನಿ, ಖಂಡಿತ ಬರ್ತೀನಿ. ನಿಮ್ಗೊಂದು ಚಲೋ ಅದು ಗೊತ್ತೀನಿ ನಾನು. ಅಯ್ಯಯ್ಯೋ ನೀವು ನಮ್ಮನ್ನ ಚಲೋ ಹಸ್ತೀರಿ ಅಂತೇಳಿ ನಾನು ನಿಮ್ಮನ್ನ ನಂಬಿದ್ದು ಅಲ್ವೇ. ಅಯ್ಯೋ ನಂಬು ಗಂಗು, ನಂಬು ಗಂಗು. ಗಂಗು, ನಿನ್ಗೆ ಈ ಕೆಲಸ ಕಟ್ಬೇಕಾದ್ರೆ ನಂಗೆ ಎಷ್ಟು ತ್ರಾಸ ಆಗೈತಿ ಅಂತ ನಂಗೆ ಗೊತ್ತೈತೇನೆ ಗಂಗು. ಹೌದು ಹೌದು, ನಿಜವಾಗ್ಲು ಈ ಕೆಲಸ ಅಷ್ಟೊಂದು ಸುಲಭ ಯಾರಿಂದನೂ ಸಾಧ್ಯ. ನೀವಾಗಿದ್ದಕ್ಕೆ ಈ ಕೆಲಸ ಕೊಡ್ಸಿದ್ದು ನಮ್ಗೆ. ಹೋಗ್ಲಿ ಬಿಡು ಗಂಗು. ಇನ್ನೊಂದು ಮಾತು, ಏನು? ನಮ್ ಶ್ರೀಮಂತ ಹಾ ಒಂದೊಂದ್ಸಲ ವಾರಗಟ್ಲೆ ಎಲ್ಲ ಮನೆ ಬಿಟ್ಟು ಹೋಗಿರ್ತಾರ. ಆವಾಗ ಮನೆಯಾಗ ಶ್ರೀಮಂತರ ಮಗಳು ಒಬ್ಬಟ್ಟಿನೇ ಇರ್ತಾಳ. ಅದಕ್ಕ ನಿನ್ನ ಹಾಸ್ಕೊಳ್ಳೋದು ಹೊತ್ಕೊಳ್ಳೋದು ಏನ್ ಅದಾವಲ್ಲ ಮನ್ಯಾಗ, ಅವ್ರು
ಸಂಬಳ ಕೊಡ್ತಾರ ಅವ್ರು ಎಲ್ಲಿ ಮಲ್ಕಂತಾರ ಅಲ್ಲಿ ಮಲಗ್ಬೇಕು ಎಲ್ಲ ಕೇಳ್ತೀನಿ ಆದ್ರೆ ಅದ್ ಹೆಂಗು ಶ್ರೀಮಂತರ ಮಗಳ ಜೊತೆಗೆ ನಾನು ಅಲ್ಲೇ ಮಲಗೋದು ಅಂತ. ನೀ ಯಾಕೆ ಅಷ್ಟೊಂದು ಎದ್ಕೊತೀಯ ಗಂಗು? ನೀ ಹಿಂಗು ಕೈ ಅಷ್ಟ್ರೆ ಪಕ್ಕದಾಗೆ ನಾನು ಇರ್ತೀನಿ ಗಂಗು. ನೀವ್ ಅಲ್ಲೇ ಇರ್ತೀರೇನು? ನೀವಿದ್ದ ಮೇಲೆ ಮತ್ತೆ ಕಾಳಜಿ ಯಾಕೆ ನನಗೆ? ನೀವಿದ್ದ ನಾನು ಯಾಕೆ ಬಿಟ್ಟಿರ್ಲಿ? ಆಯ್ತು ಗಂಗು ಆಯ್ತು. ನೋಡ ಏನದು? ಕೈ ಮುಂದಕ್ಕ ಕೈ ಮುಂದಕ್ಕ ಕೈ ಮುಂದಕ್ಕ ಕಣ್ಣು ಮುಚ್ಕೊ. ಇದ್ರೆ ಇನ್ನೂ ಸ್ವಲ್ಪ ಬೇಕಾಗಿತ್ತು. ಬ್ಯಾಂಕ್ನಾಗಿಂದ ಅಷ್ಟೇ ಇದ್ದು ತಗೊಂಡ್ ಬಂದೀನಿ. ಬ್ಯಾಂಕ್ನಾಗೆ ವಾರಕ್ಕೆ ಬರೀ 10,000 ರೂಪಾಯಿ ಕೊಡ್ತಾರ. ಅಷ್ಟೇ ತಗೊಂಡ್ ಬಂದೀನಿ. ಮುಂದಿನ ವಾರಕ್ಕೆ ಬೇಕಾದ್ರೆ ಮತ್ತೊಂದು 10,000 ರೂಪಾಯಿ ಕೊಡ್ತೀನಿ. ಗೊತ್ತೈತದ ನಿಮ್ ಬ್ಯಾಂಕಿನ ಹಣೆ ಬರ ಏನು? ಮುಂದಿನ ಮಂಗಳವಾರ ಬರ್ಲಿ ಮತ್ತೊಂದು. ಹೌದಾ? ಅಯ್ಯಯ್ಯೋ, ನೀವೆಷ್ಟು ಕಾಳಜಿ ತೋರಿಸ್ತೀರಿ ಅಂದ್ಮೇಲೆ ನೀವು ಹೇಳಿದ ಕೆಲಸ ನಾನಿಲ್ಲ. ಅಯ್ಯೋ ನನ್ಗೆ ಯಾಕೋ ತಡ್ಕೊಳಕ್ ಆಗ್ತಲ್ಲ. ತಡ್ಕೋಬೇಕು, ಗಟ್ಟಿ ಹಿಡ್ಕೊಳ್ರಿ, ತಡ್ಕೊಳಕ್ಕಾಗಲ್ವಾ? ಚಿತ್ತಾಳಕ್ಕೆ ಕೈ ಬಳೆಯ ನಾದಕ್ಕೆ ಕಾಲ್ಗೆ ಚಿತ್ತಾಳಕ್ಕೆ ಕೈ ಬಳೆಯ ನಾದಕ್ಕೆ ಮರುಳಾಗಿ ಓಡಿ ಬಂದಿದೆ ಎದೆ ಚಲ್ 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 ಮೈ ಚುಮ್ ಚುಮ್ ಚುಮ್